ಇವತ್ತಿನ ಚರ್ಚೆಯ ವಿಷಯ ಬರೀ FR ಸಂಬಂಧಪಟ್ಟಿದ್ದಲ್ಲ. ಪೆಲೆಟ್, ಜಂತರ್ ಮಂತರ್ ಪ್ರತಿಭಟನೆ, ವಿದ್ಯಾರ್ಥಿಗಳು, ಪ್ರತಿಭಟನಾಕಾರರ ಸೋಗಿನಲ್ಲಿ ಯಾರಾದರೂ ಇದ್ರ, ಸರ್ಕಾರದ ಕ್ರಮ, ಇನ್ನೊಂದು ಮತ್ತೊಂದು ಎಲ್ಲ ಸೇರಿ ಪೆಲೆಟ್ ಪಾಲಿಟಿಕ್ಸ್. ಈ ಪೆಲೆಟ್ ಪಾಲಿಟಿಕ್ಸ್ ಅನ್ನೋದು ಎಲ್ಲಿಂದ ಶುರು ಆಯಿತು ಈಗಾಗಲೇ ಹೇಳಿದ್ದೀನಿ. ಆದರೆ ಇವತ್ತಿನ ದಿನ FIR ಆಗದೆ ಇರುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಬಹಳ ಗಟ್ಟಿಯಾಗಿ ಸಾಹಿಲ್ ಪರ ನಿಂತು FIR ಮಾಡಿಸೇ ತೀರ್ತೀನಿ ಅಂದ್ರು. ಆ ಸಂದರ್ಭದಲ್ಲಿ ಮಾತನಾಡಿದಂಥ ಮಾತು, ಅದಕ್ಕೆ ಒಂದು ಪ್ರತಿಕ್ರಿಯೆಯಾಗಿ ಬಿಜೆಪಿ ರಾಹುಲ್ ಗಾಂಧಿ ಅವರ ನಿಲುವು, ನಡೆ, ನಿರ್ಧಾರದ ಬಗ್ಗೆ ಮಾತನಾಡಿದ್ರು. ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. पैलेट गन का प्रयोग हुआ, उसका सबूत क्या है? सबूत ये है, देखिए ये है पैलेट्स, देख लीजिए इनको अच्छी तरह देख लीजिए, ये देखिए ये है पैलेट्स। ये कहां से आए? ये इनके शरीर से आए, दिखाओ। ये इनके यहाँ लगे छर्रे, 200 छर्रे इनके शरीर के अंदर है, 3 छर्रे इनके आंख में है। वो फाइल दिखाओ। ये है एम्स की रिपोर्ट, लेडी हार्डन की रिपोर्ट, जिसमें साफ लिखा है कि इनको एम्स की एरी, जिसमें साफ लिखा है कि इनके शरीर में 200 से ज्यादा छर्रे हैं, आंख में 3 छर्रे हैं, आंख इनकी खो गई है, उस आंख से वो नहीं देख पाएंगे, और इनके दिल के पास, बिल्कुल दिल के पास छर्रे हैं जो छुए नहीं जा सकते हैं। दिल्ली पुलिस ने कहा कि हमने छर्रे नहीं चलाए। तो एक ही सवाल है, अगर आपने नहीं चलाए तो किसी ने तो ये छर्रे चलाए होंगे, शायद किसी और ने इन पर छर्रे चला दिए, और अगर किसी और ने नहीं चलाए तो पता नहीं, शायद इन्होंने ही छर्रे चला दिए हों। मगर क्राइम तो हुआ है, क्योंकि इनके शरीर में छर्रे हैं। हम सिर्फ ये कह रहे हैं कि FIR दर्ज कीजिए, FIR दर्ज कीजिए। हिंदुस्तान का एक युवा है, उनकी मम्मी यहाँ पे ज्योति खड़ी है, उनके पिता दीपक हैं, साहिल है ये, और हम सिर्फ ये कह रहे हैं कि प्लीज FIR दर्ज कीजिए। ये बहुत दुर्भाग्य की बात है कि राहुल गांधी विपक्ष के नेता हैं और अब सिर्फ लोकतांत्रिक राजनीति नहीं, अराजकता की राजनीति करते हैं। अभी वो दिल्ली के पार्लियामेंट्री स्ट्रीट पुलिस स्टेशन पर धरना बैठे हुए हैं, बिना अनुमति के, बिना किसी पूर्व सूचना के। कभी प्रधानमंत्री के घर के सामने बैठ जाते हैं और अभी फिर यहां बैठ गए हैं। पुलिस सूत्रों से जो जानकारी मिली है कि जिस घटना का वो संदर्भ दे रहे हैं उसकी शिकायत लीक हो चुकी है, वो जांच का विषय है। और सबसे बड़ी बात यह है कि जो लोग पीड़ित थे वो सुप्रीम कोर्ट गए और सुप्रीम कोर्ट ने स्वयं एक हाई पावर्ड कमेटी बनाई है, जिसकी अध्यक्षता एक रिटायर्ड सुप्रीम कोर्ट के जज कर रहे हैं। उसमें 2 जज और हैं, एक CBI के पूर्व डायरेक्टर हैं और एक और बड़े अधिकारी हैं। तो इतनी हाई पावर्ड कमेटी में यह भी जांच का विषय होगा कि गोली चली या नहीं चली। तो ये क्या मतलब है इसका? आपको नियम कानून का कोई सम्मान नहीं करना राहुल गांधी। ರಾಹುಲ್ ಗಾಂಧಿ ಅವರು ಆದಂಥ ಗಾಯಗಳು, ಆ ಗಾಯಗಳ ತೀವ್ರತೆ, ಮತ್ತೆ ಈ ಗಾಯಗಳನ್ನು ಉಂಟು ಮಾಡೋದಕ್ಕೆ ಕಾರಣ ಯಾರು ಅನ್ನೋ ಪ್ರಶ್ನೆ ಕೇಳಿದ್ರೆ ಬಿಜೆಪಿಯವರು ಅರಾಜಕತೆಯೇ ಉದ್ದೇಶ. ಈಗಾಗಲೇ ತನಿಖೆ ನಡೀತಿರುವಂಥ ಸಂದರ್ಭದಲ್ಲಿ FIRಗಾಗಿ ಹಠ ಹಿಡಿತಿರೋದ್ರ ಉದ್ದೇಶ ಏನು ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಈ ಚರ್ಚೆ ಹಲವಾರು ಆಯಾಮಗಳು ಬೆಳೀತಿರುವಂಥ ಈ ಸಂದರ್ಭದಲ್ಲಿ ಚರ್ಚೆಯ ವಿಸ್ತಾರವನ್ನು ನಿರ್ಧರಿಸುವಂಥ ಪ್ರಶ್ನೆಗಳು ನಿಮ್ಮ ಮುಂದೆ. ರಾಹುಲ್ ಗಾಂಧಿ ಧರಣಿ ನಂತರ FIR ದಾಖಲಿಸಿದ ದೆಹಲಿ ಪೊಲೀಸ್ ಕ್ರಮ ರಾಹುಲ್ ಗಾಂಧಿಯ ಗೆಲುವೋ ಅಥವಾ ಬಿಜೆಪಿಯ ತಂತ್ರವೋ ಅಂತ. ಅಂದ್ರೆ ನೀವು ಎಷ್ಟು ರಾಹುಲ್ ಗಾಂಧಿಯವನ್ನ FIR ಇಲ್ದೇನೆ ಜಾಸ್ತಿ ಹೊತ್ತು ಬಿಡ್ತೀರಿ, ಅಷ್ಟೇ ಗಮನವನ್ನ ರಾಹುಲ್ ಗಾಂಧಿ ಅವರು ಸೆಳೀತಾರೆ, ಮತ್ತೆ ಅವ್ರಿಗೆ ಸಿಗತ್ತೆ ಕೂಡ. ಅವರು ಎಷ್ಟು ಗಮನವನ್ನ ಸೆಳೀತಾರೆ ಅಷ್ಟೇ ಭದ್ರವಾಗಿ
ಯುವ ಪೀಳಿಗೆಯ ಪರವಾಗಿ ನಿಂತಿದ್ದಾರೆ ಅನ್ನೋ ಒಂದು ಸಂದೇಶವನ್ನ ಸಾರಲಿಕ್ಕೆ ಅವಕಾಶ ಸಿಕ್ಬಿಡ್ತದೆ. ಇದರ ರಾಜಕೀಯ ಪರಿಣಾಮ ಅಥವಾ ಲಾಭ ಕಾಂಗ್ರೆಸ್ಸಿಗೆ ಸಿಗಬಹುದು. ಹಾಗಾಗಿ FIR ಮಾಡಿಸೇ ಬಿಡೋಣ ಅನ್ನೋದು ಬಿಜೆಪಿಯ ತಂತ್ರ ಆಗಿತ್ತಾ ಅಥವಾ ಒತ್ತಡಕ್ಕೆ ಮಣಿದು FIR ಮಾಡಲಾಯ್ತಾ ಅಂತ. ಇನ್ನು ಬುಲೆಟ್ ಹಾರಿಸೋದ್ರ ಬಗ್ಗೆ ದೆಹಲಿ ಪೊಲೀಸ್ ನಿರಾಕರಣೆ ಮತ್ತೆ CRPF ವಿಭಾಗದ ಅಸ್ಪಷ್ಟ ಉತ್ತರ ಇಲಾಖೆಯ ವೈಖರಿ ಮತ್ತು ಸರ್ಕಾರದ ಉದ್ದೇಶದ ಬಗ್ಗೆ ಸಂಶಯ ಮೂಡಿಸ್ತಾ ಪ್ರಶ್ನೆ ಅಲ್ವಾ ಇದು? ಫಸ್ಟ್ ಡೆಲ್ಲಿ ಪೊಲೀಸ್ ಹೇಳಿದ್ರು ನಮಗೆ ಗೊತ್ತೇ ಇಲ್ಲಪ್ಪ, ಎಲ್ಲಿತ್ತು ಪೆಲೆಟ್, ನಾವು ಹಾರಿಸೇ ಇಲ್ಲ, ನಮಗೆ ಗೊತ್ತೇ ಇಲ್ಲ ಅಂದ್ರು. ಮತ್ತೆ ಅವ್ರ ಡೈರಿನಲ್ಲೇ ಸಿಕ್ತು, ಹೌದು ಪೆಲೆಟ್ ಇಲ್ಲಿ ಉಪಯೋಗಕ್ಕೆ ಬಂದಿತ್ತು ಅಂತ. ಹಾಗಾದ್ರೆ ಪೆಲೆಟ್ ಹಾರಿಸಿದವ್ರು ಯಾರು ಅಂತ ಕೆಲವು ವಿಡಿಯೋ ಎವಿಡೆನ್ಸ್ಗಳು ಕಾಣ್ತವೆ. ಅದರಲ್ಲಿ ರೆಗ್ಯುಲರ್ ಡೆಲ್ಲಿ ಪೊಲೀಸ್ ಯೂನಿಫಾರ್ಮ್ ಇರಲಿಲ್ಲ. ಹಾಗಾದ್ರೆ ಅವ್ರು CRPF ಅವರು ಅಂತ ಕೇಳಿದ್ರೆ CRPF ಅವ್ರು ಹೇಳ್ತಾರೆ ನಾವು ಇಂಟರ್ನಲ್ ರಿವ್ಯೂ ಮಾಡ್ತಿದೀವಿ, ಆದ್ರೆ ನಾವು ಹಾರಿಸಿದೀವೋ ಇಲ್ವೋ ನಮಗೂ ಗೊತ್ತಿಲ್ಲ ಅಂತ. ಒಟ್ಟಿನಲ್ಲಿ ಹಾರಿಸಿದ್ರ ಇಲ್ವಾ ಅನ್ನೋದು ಒಂದು ಪ್ರಶ್ನೆ, ಆದ್ರೆ ಹಾರಿಸಿದವ್ರು ಯಾರು ಅನ್ನೋದು ಇನ್ನೊಂದು. ಅಷ್ಟಕ್ಕೂ ಸೇರ್ತಾ ಇರೋ ಜನರನ್ನ ನಿಯಂತ್ರಿಸೋಕೆ ಪ್ರಾಣಾಪಾಯ ಮಾಡದ ಶಸ್ತ್ರಾಸ್ತ್ರವನ್ನ ಬಳಸೋದು ಕಾನೂನಾತ್ಮಕವಾಗಿ ಸರಿನಾ? ಇದಾಗಿಲ್ವಾ? ಬೇರೆ ಎಲ್ಲೂ ಆಗ್ಲೇ ಇಲ್ವಾ? ಬರೀ ಪೆಲೆಟ್ ಗನ್ನೇ ಆಗ್ಬೇಕಾಗಿಲ್ಲ, ಲಾಠಿ ಚಾರ್ಜು ಕೂಡ ಇದೇ ರೀತಿಯಲ್ಲಿ ಅಥವಾ ಇದೇ ಒಂದು ಶ್ರೇಣಿಯಲ್ಲಿ ನಾವು ಪರಿಗಣಿಸ್ಬೇಕಾ? ಅದಕ್ಕೊಂದು ಉದಾಹರಣೆನೂ ಇದೆ, ದೂರ ಅಲ್ಲ, ಕರ್ನಾಟಕದ್ದೇ ಇದೆ. ಇನ್ನು ಭದ್ರತಾ ಸಿಬ್ಬಂದಿಗಾದಾಗ ನೋವು, ಆ ಗಾಯಗಳು ತಾವು ಅನುಸರಿಸಿದ ಕ್ರಮವನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗ್ಬೋದಾ ಅಂತ. ಇಲ್ಲಿ 80ಕ್ಕೂ ಹೆಚ್ಚು ಜನ ಬಹಳ ಗಂಭೀರವಾದ ಗಾಯಗಳನ್ನ ಅನುಭವಿಸ್ತಾರೆ. ಅದರಲ್ಲಿ ಅರ್ಧದಷ್ಟು ಜನ, ಸರಿಸುಮಾರು ಅರ್ಧದಷ್ಟು ಜನ ಭದ್ರತಾ ಸಿಬ್ಬಂದಿಗಳು. ಅವರು ಪೊಲೀಸ್ ಅವರು ಇರ್ಬೋದು ಅಥವಾ CRPFನ RAF ದಂಡವರು ಇರ್ಬೋದು, ಅವರೇ ಇರ್ಬೋದು, ಅವರು ಅನುಭವಿಸಿದ್ದಾರೆ ನೋವುಗಳು. ಹಾಗಾಗಿ ಆತ್ಮರಕ್ಷಣೆಗಾಗಾದ್ರೂ ಈ ರೀತಿಯ ಒಂದು ತೀವ್ರವಾದ ಕ್ರಮ ಕೈಗೊಳ್ಳಲೇಬೇಕಾಗಿತ್ತು, ಅದು ಅನಿವಾರ್ಯ ಇತ್ತು ಅನ್ನೋ ಒಂದು ವಾದವನ್ನ ಇವರು ನ್ಯಾಯಾಲಯ ಆಗಲಿ ಅಥವಾ ತನಿಖೆಗೆ ರಚನೆ ಮಾಡಲಾದಂಥ ಹೈ ಪವರ್ಡ್ ಕಮಿಟಿ ಆಗಲಿ ಅದ್ರ ಮುಂದೆ ಹೇಳ್ಬೋದಾ? ಯುವಕರಿದ್ದೀರಿ, ಯುವಕರಿಗೆ ಸಂಬಂಧಪಟ್ಟಂತ ವಿಷಯ, ಒಂದು ನ್ಯಾಯ ಸಿಗಲಿ ಅನ್ನೋ ಉದ್ದೇಶದಿಂದ ಇವತ್ತು FIRಗೆ ನೀವು ಧರಣಕ್ಕೆ ಕೂತಿದ್ರಿ. ರಾಹುಲ್ ಗಾಂಧಿ ಅವರು ಕೂತಿದ್ರಲ್ಲಿ ದೆಹಲಿನಲ್ಲಿ. FIR ಆಗಿದೆ, ಈಗ 8 ಗಂಟೆಗಳ ಕಾಲ ನಡೀತಿದ್ದು, ಬಟ್ ಇವಾಗ FIR ಆಗಿದೆ. ಏನಂತೀರಿ ಇದ್ರ ಬಗ್ಗೆ? ಮೊದಲನೇದಾಗಿ ಸರ್, ಇವತ್ತಿನ ದಿವಸ ನಾವ್ ಏನು ಜೆನ್ಜಿ ಒಂದು ಸ್ಟೂಡೆಂಟ್ ಆಗಿ ವಿಚಾರ ಏನ್ ಮಾತಾಡ್ಬೇಕು ಅಂತಂದ್ರೆ, ಒಂದು ಜಂತರ್ ಮಂತಲ ಅಂತ ಪ್ರತಿಭಟನೆಗೆ ಏನ್ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ, ಹೆಣ್ಮಕ್ಳನ್ನ ಬಟ್ಟೆಗಳನ್ನ ಹರಿದಾಕಿದ್ದಾರೆ, ಹೆಣ್ಮಕ್ಳಿಗೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಗಂಡ್ ಮಕ್ಳು ಲಾಠಿ ಚಾರ್ಜ್ ಮಾಡಿದ್ದಾರೆ. ಏನು ಒಂದು ಡಿಫರೆನ್ಸ್ ನೋಡೋ, ವಿದ್ಯಾರ್ಥಿಗಳ ಮೇಲೆ ನಾನಾ ರೀತಿಯ ಹಲ್ಲೆಗಳನ್ನ ಮಾಡಿದ್ದಾರೆ. ಇವತ್ತು ನಮ್ಮ ಸರ್ಕಾರದಲ್ಲಿ ನಮಗಿರ್ತಕ್ಕಂಥ ಸಾಂವಿಧಾನಿಕ ಹಕ್ಕುಗಳನ್ನ ಕೇಳೋದೇ ತಪ್ಪು ಅಂತಂದ್ರೆ ನಾವು ಎಲ್ಲಿರ್ಬೇಕು? ಯಾವ ದೇಶದಲ್ಲಿ ಇರ್ಬೇಕು? ನಾವು ಪ್ರಜಾಪ್ರಭುತ್ವದಲ್ಲಿ ಇದೀವಾ ಅಥವಾ ಹಿಟ್ಲರ್ ಒಂದು ರಾಜಕಾರಣದಲ್ಲಿ ಇದೀವಾ, ಅಧಿಕಾರ ವಹಿಸ್ತಾ ಇದೀವಾ? ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? ಇವತ್ತು ಪೊಲೀಸ್ ಅವರು, ಡೆಲ್ಲಿ ಇರ್ತಕ್ಕಂಥ ಪೊಲೀಸ್ ಅವರು ವಿದ್ಯಾರ್ಥಿಗಳ ಈ ತರ ಒಂದು ಅತ್ಯಾಚಾರ ಮಾಡ್ತಾರೆ. ಇವ್ರಿಗೆ ಆರ್ಡರ್ ಕೊಟ್ಟಿದ್ ಯಾರು? ಅಮಿತ್ ಶಾನ ಅಥವಾ ನರೇಂದ್ರ ಮೋದಿನ ಅಥವಾ RSS ನ ಹೆಡ್ ಯಾರಾದ್ರೂ ಕೊಟ್ಟಿದ್ರೆ ಇವ್ರಿಗೆ? ಇವ್ರು ಯೂನಿಫಾರ್ಮ್ ಹಾಕಿದಾರಲ್ಲ, ಯೂನಿಫಾರ್ಮ್ ಒಳಗಡೆ RSS ಚಡ್ಡಿ ಹಾಕೊಂಡಿದ್ದಾರೆ ಅಂತಕ್ಕಂಥ ವಿಚಾರ ಇವತ್ತು ಪೊಲೀಸರು ತಿಳಿಸ್ಬೇಕು. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡ್ತಾರೆ ಅಂತಂದ್ರೆ ಇದಕ್ಕಿಂತ ಒಂದು ದುರಾದೃಷ್ಟ ಸನ್ನಿವೇಶ ಬೇರೆ ಯಾವುದೂ ಇಲ್ಲ. ನಾವು ನಮ್ಮ ಹಕ್ಕನ್ನ ಕೇಳ್ತಕ್ಕಂಥ ತಪ್ಪು ಅಂತಂದ್ರೆ ಬೇರೆ ಏನ್ ಮಾಡ್ಬೇಕು ಸರ್? ತಪ್ಪಲ್ಲ, ನಿಮ್ ಹಕ್ಕು ಬಗ್ಗೆ ಬರ್ತೀನಿ. ಮತ್ತೆ ಪೂಜಾರವರ ಹೇಳಿ, ಈಗ ನೀವು ಯುವಕರಿದ್ದೀರಿ, ಅವರು ಯುವಕರಿದ್ದಾರೆ, ಇಬ್ಬರ ಆಲೋಚನೆಗಳು, ಭವಿಷ್ಯದ ಬಗ್ಗೆ ಇರುವಂತಹ ಆಕಾಂಕ್ಷೆಗಳು ಎರಡೂ ಒಂದೇ ಸರಿಸಮನಾಗಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯ ಏನಿದ್ರ ಬಗ್ಗೆ? ಸರ್, ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳೋದಾದರೆ, ಈಗ ಒಂದು ತಪ್ಪಾಗಿದೆ, ಏನು ಕ್ವಶನ್ ಪೇಪರ್ ಲೀಕ್ ಆಗಿತ್ತು, ಅದಕ್ಕೆ CJP ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಪ್ರೊಟೆಸ್ಟನ್ನು ಸ್ಟಾರ್ಟ್ ಮಾಡಿ, ಆ ಪ್ರೊಟೆಸ್ಟಿಗೆ ವಾಂಗ್ಚುಕ್ ಅವ್ರು ಬರೋವರೆಗೂ ಯಾವುದೇ ಅಟ್ರಾಕ್ಷನ್ ಇರಲಿಲ್ಲ, ಮತ್ತು ಯಾವುದೇ ಪಕ್ಷಗಳಿಂದ ಬಲ ಇರಲಿಲ್ಲ. ವಾಂಗ್ಚುಕ್ ಅವ್ರು ಬಂದ ನಂತರ ಕಾಂಗ್ರೆಸ್ ಪಕ್ಷ ಇರ್ಬೋದು, ಬೇರೆ ಬೇರೆ ರಾಜಕೀಯ ಪಕ್ಷ ಇರ್ಬೋದು, ಅದಕ್ಕೆ ಬೆಂಬಲವನ್ನು ಕೊಡ್ತು. ಅದಾದಮೇಲೆ 20ನೇ ತಾರೀಕು ಸಂಸತ್ತು ಚಲೋವನ್ನು ಯಾಕೆ ಹಮ್ಮಿಕೊಳ್ಬೇಕಾಗಿತ್ತು? ಯಾಕೆ ಅಂದರೆ ಆ ದಿನ ಪಾರ್ಲಿಮೆಂಟ್ ಶುರುವಾಗ್ತಾ ಇತ್ತು, ಇಡೀ ರಾಷ್ಟ್ರದ ಗಮನ ಸೆಳೆಯೋದಕ್ಕೆ ಹಂಚ್ಕೊಂಡು. ಅದರಲ್ಲಿ ನೀವು ನಿಮ್ಮ ಮಾಧ್ಯಮನೂ ಸೇರಿದಂತೆ ಕೆಲವು ಮಾಧ್ಯಮ ಮಿತ್ರರು ಅಲ್ಲಿ ಸೇರಿರ್ತಕ್ಕಂಥ ಜನಗಳನ್ನ ನೀವು ಪ್ರಶ್ನೆ ಮಾಡಿರ್ತೀರ, ನೀವು ಯಾರು ನೀವು ಅಂತ. ಅದರಲ್ಲಿ ನಿಜವಾಗ್ಲೂ ಬಂದಿದ್ದವ್ರು ಸ್ಟೂಡೆಂಟ್ಸಾ? ಈಗ ಸಾಹಿಲ್ ಅನ್ನೋ ವ್ಯಕ್ತಿ ಪೆಲೆಟ್ ಗನ್ ಅವ್ರ ಮೇಲೆ ಪ್ರಯೋಗ ಆಗಿದೆ ಅನ್ನೋದು ಹೇಳ್ತಾ ಇದ್ದಾರೆ. ಆ ರೀತಿ ಅಲ್ಲಿ ಬಂದಿದ್ದವ್ರು ಎಲ್ಲ ಸ್ಟೂಡೆಂಟ್ಸಾ? ಅವ್ರು ಬಂದಿದ್ದ ಕಾರಣ ಏನಿತ್ತು? ಆ ರೀತಿ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡೋದೇ ಆಗಿದ್ರೆ, CJPಗೆ ಅಷ್ಟು ಬೆಂಬಲ ಇದ್ದಿದ್ರೆ ಆಗಿದ್ರೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಬೋದಿತ್ತು. ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಯಾವ ರೀತಿ ವಿಕೋಪಕ್ಕೆ ಆ ಪ್ರತಿಭಟನೆ ತಗೊಂಡು ಹೋಗ್ತೀವಿ, ಅದೇ ರೀತಿಯಲ್ಲಿ ಕ್ರಮ ಕೂಡ ಆಗುತ್ತೆ, ಪ್ರತಿಕ್ರಿಯೆ ಸಿಗುತ್ತೆ. ಇಲ್ಲಿ ಪೆಲೆಟ್ ಗನ್ ಬಳಸಿರೋದ್ರ ಬಗ್ಗೆ ನಾನು ಹೇಳೋದಾದ್ರೆ, ಪೆಲೆಟ್ ಗನ್ನನ್ನು ಕೆಲವು ಸಂದರ್ಭಗಳಲ್ಲಿ ಬಳಸ್ಬೋದು. ಈಗ ಅಲ್ಲಿ ಅಷ್ಟು ದೊಡ್ಡ ದೊಂಬೆ ಆದಾಗ, ಗಲಾಟೆ ಆದಾಗ ಯಾರ ಮೇಲಾದರೂ ಕೂಡ
ಫೈರ್ ಆಗಿದ್ರೆ, ಬುಲೆಟ್ ತಾಕಿದ್ದಿದ್ರೆ ಅವಾಗ ಪ್ರಾಣಾಪಾಯ ಇನ್ನೂ ವಿಕೋಪಕ್ಕೆ ಹೋಗ್ತಾ ಇತ್ತು. ಅಲ್ಲಿ ಬಳಸಿರ್ತಕ್ಕಂಥದ್ದು ಪ್ರಾಣಕ್ಕೆ ಅಪಾಯವಿಲ್ಲದಂತಹ ಆಯುಧ. ಆರೋಗ್ಯಕ್ಕೆ ಬಹುತೇಕ ಸಂದರ್ಭಗಳಲ್ಲಿ ಪ್ರಾಣಕ್ಕೆ ಅಪಾಯ ಇಲ್ಲ ಅಂತ ಅನ್ಕೋಬಹುದು, ಬಟ್ ಹೋಗ್ಬೋದು ಪ್ರಾಣ, ಅದರಲ್ಲೂ ಹೋಗ್ಬೋದು. ರೇರ್. ಆದ್ರೆ ಅದೇ ವ್ಯಕ್ತಿಗೆ 200 ಪೆಲೆಟ್ ಬುಲೆಟ್ ಬೀಳೋದಕ್ಕೆ ಸಾಧ್ಯನಾ? ಆಯ್ತು. ಆ ವ್ಯಕ್ತಿ ಒಂದು ಪೆಲೆಟ್ ಬಿದ್ದಿದ ತಕ್ಷಣ ಅಲ್ಲೇ ಇರ್ತಿದ್ರ? ಈಗ ಅಂದ್ರೆ ಇದರಿಂದ ಈಗ ರಾಹುಲ್ ಗಾಂಧಿ ಅವರು ಯೂತ್ ಅನ್ನ ರೆಪ್ರೆಸೆಂಟ್ ಮಾಡಿ ಅಲ್ಲಿ ಪ್ರೊಟೆಸ್ಟ್ ಕೂತಿದ್ದಾರೆ. ಸರಿ, ಅವ್ರಿಗೆ ಇದರಲ್ಲಿ ಹೇಳಿದ್ರಿ ಯಾವ ರಾಜಕೀಯ ಹಿತಾಸಕ್ತಿ ಅಡಗಿದೆ ಅನ್ನೋದು ಮುಖ್ಯ ಆಗುತ್ತೆ. ರೈಟ್. ನಾಗರಾಜ್ ಯಾದವ್ ಅವರೇ, ಇವತ್ತು ಗೆದ್ದಿದ್ದು ರಾಹುಲ್ ಗಾಂಧಿನ ಅಥವಾ ಬಿಜೆಪಿ ಅವರ ಸ್ಟ್ರಾಟಜಿನ? ಇಲ್ಲಿ ಗೆಲ್ಲಬೇಕಾಗಿರ್ತಕ್ಕದ್ದು ಸತ್ಯವಾಗಿ ಗೆಲ್ಲಬೇಕಾಗ್ತದೆ. ಈ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಬೇಕಾಗಿರೋದು ಕೆಲಸ ಆಗಬೇಕಾಗ್ತದೆ. ಮೊದಲನೇದಾಗಿ ಎಂಟೈರ್ ಸಿಸ್ಟಮ್ನಲ್ಲಿ ಬದಲಾವಣೆ ತರಬೇಕಾಗಿರ್ತಕ್ಕಂಥದ್ದು, ಎಲ್ಲ ರಾಜಕೀಯ ವ್ಯವಸ್ಥೆ ಸಿಸ್ಟಮ್ನ ಕರೆಕ್ಷನ್ ಆಗಬೇಕಾಗಿರ್ತಕ್ಕಂಥ ಮೂಲತವಾಗಿ ನಾವು ಚರ್ಚೆ ಮಾಡಬೇಕಾದ ವಿಚಾರ. ಆ ಒಂದು ಭಾಗವಾಗಿ ಎಲ್ಲೋ ಸಿಸ್ಟಮಲ್ಲೇ ಕರಪ್ಷನ್ ಇರೋದ್ರಿಂದ, ಸಿಸ್ಟಮಲ್ಲೇ ವ್ಯವಸ್ಥೆ ಸರಿ ಇಲ್ಲದಿರೋದ್ರಿಂದ ಇವತ್ತಿಂದ ಇದೆಲ್ಲ ಬೀದಿಗೆ ಬಂದು ಮಕ್ಕಳು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಅದು ಸಿಸ್ಟಮ್ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದರೆ ಮಾಡಲಿ ಅಂತ ನಾವು ಕಾದು ನೋಡೋಣ. ಈ ವಿಚಾರಕ್ಕೆ ಬಂದಾಗ ಈಗ ಯಾಕೆ ರಾಹುಲ್ ಗಾಂಧಿ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನಿಂತ್ಕೊಂಡು, ಒಬ್ಬ ವಿರೋಧ ಪಕ್ಷ ನಾಯಕನಾಗಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆದಾಗ ರಚನಾತ್ಮಕ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು, ಅದು ನ್ಯಾಯಸಮ್ಮತವಾದ ಹೋರಾಟ ಇರಬೇಕು. ಅವ್ರ ಜೊತೆ ಇಲ್ಲಿರಬೇಕಾ ಬೇಡವಾ? Is it not a responsible duty of an opposition to stand by the people who want to be heard? ಅವರ ಧ್ವನಿಯನ್ನು ಸರ್ಕಾರಕ್ಕೆ ಮುಡಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ತಪ್ಪು ಮಾಡಿರ್ಬೇಕಾ? ಸರ್ಕಾರ ಹೋಗೋಕ್ಕಾಗೋದಿಲ್ಲ. ಅಲ್ಲಿ ವಿರೋಧ ಪಕ್ಷದ ಕರ್ತವ್ಯ ಇರತಕ್ಕಂಥದ್ದು ಅವರ ಭಾವನೆಗಳನ್ನು, ಅವರ ವಿಚಾರಧಾರೆಗಳನ್ನ ಸರ್ಕಾರಕ್ಕೆ ತಿರುಗಿಸ್ಬೇಕಾದ್ರೆ ಅವರು ಹೋಗಿ ಕೂತ್ಕೊಳ್ಳೇಬೇಕು, ಅವ್ರ ಜೊತೆಯಲ್ಲಿ ಹೋರಾಟ ಮಾಡಲೇಬೇಕಾಗಿತ್ತು. ಅವ್ರ ಜೊತೆಯಲ್ಲಿ ಮಾಡಿರ್ತಕ್ಕಂಥ ಒಂದು ಕಡೆ ಆದರೆ ನೀವು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಹಲವಾರು ವಿಧಗಳಿವೆ. ನೀವು ಪೆಲೆಟ್ ಗನ್ನನ್ನು ಯೂಸ್ ಮಾಡಬೇಕಂತ ಅನಿವಾರ್ಯತೆ ಏನಿತ್ತು ಅಂತಕ್ಕಂಥ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿರ್ತಕ್ಕಂಥದ್ದು ಹೋಮ್ ಡಿಪಾರ್ಟ್ಮೆಂಟ್ ಆಗಿರ್ತಕ್ಕಂಥದ್ದು. ಅದರಿಂದ ಆಗಿರ್ತಕ್ಕ ಅನಾಹುತಗಳು ಚಿಕ್ಕದು ದೊಡ್ಡದಕ್ಕಿಂತ ಪ್ರಶ್ನೆ ಹೆಚ್ಚಾಗಿರ್ತಕ್ಕಂಥದ್ದು. FIRಗೆ ಬಂದಾಗೀಗ ಯಾವುದೇ ಒಂದು ಕೇಸಲ್ಲಿ ಸತ್ಯನೋ ಸುಳ್ಳೋ ಒಂದು FIR ಬಂದಾಗ ಕೂಡಲೇ FIR, ಯಾಕಂದರೆ ಎನಿ ಕಾಗ್ನಿಸಬಲ್ ಅಫೆನ್ಸ್, ಎನ್ ಅಡ್ವೊಕೇಟ್, ಯು ಮಸ್ಟ್ ಬಿ ಅನ್ ಅಡ್ವೊಕೇಟ್, ಎನಿ ಕಾಗ್ನಿಸಬಲ್ ಅಫೆನ್ಸ್ ಈಸ್ ಬಿನ್ ಅಕ್ಯೂಸ್ಡ್ ಅಂಡ್ ಕಮ್ ಟು ದ ಪೊಲೀಸ್ ಸ್ಟೇಷನ್, ಅವರು ಪ್ರೈಮಾ ಫೇಸ್ FIR ಮಾಡಬೇಕಾಗಿರೋದು ಮೂಲತಃ ಕರ್ತವ್ಯ ಅಂಡರ್ ದ BNS. ಒಂದು ನಿಮಿಷ, ಇಲ್ಲಿ ತನಿಖೆ ನಡೀತಾ ಇದೆಯಲ್ಲ, ಒಂದು ನಿಮಿಷ, ಅದೇ ಕ್ರೈಮ್ ಬ್ರಾಂಚ್ ತನಿಖೆ ನಡೀತಾ ಇದೆ, ಸುಪ್ರೀಂ ಕೋರ್ಟ್ ಅಪಾಯಿಂಟೆಡ್ ಕಮಿಟಿ ಒಂದು ನಿಮಿಷ ತಿಳ್ಕೊಳ್ಳಿ. FIR ಒಂದು ಕಡೆ ಆಗೋದು ಒಂದು ಸಪ್ರೇಟ್ ಇರಲಿ, ಸುಪ್ರೀಂ ಕೋರ್ಟಿನ ಒಂದು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಅದು ನಡೀಲಿ. ದಟ್ ಡಸಂಟ್ ಸ್ಟಾಪ್ ಎನಿಬಡಿ ಗೋಯಿಂಗ್ ಅಂಡ್ ಗಿವಿಂಗ್ ಎ ಕಂಪ್ಲೇಂಟ್ ಆನ್ ದಟ್ ಮ್ಯಾಟರ್. ಇಟ್ ಡಸಂಟ್ ರಿಸ್ಟ್ರಿಕ್ಟ್ ದೆಮ್ ಬಿಕಾಸ್ ದಟ್ ಬಿಕಮ್ಸ್ ಎ ಪಾರ್ಟ್ ಆಫ್ ಎನ್ ಎವಿಡೆನ್ಸ್. 1 minute wait. I'll tell you, complaint was registered, even in the complaints were given, but FIR was not filed. When FIR is not filed, how will you investigate the matter? ಈಗ ಒಬ್ಬ ಜುಡಿಷರಿ ಎನ್ಕ್ವೈರಿ ನಡೀತಾ ಇರಬೇಕಾದ್ರೆ ನೀವೇನು ಎನ್ಕ್ವೈರಿ ಮಾಡ್ತೀವಿ, ಎಷ್ಟು FIR ಆಗಿದೆ, ಏನು ತನಿಖೆ ಮಾಡಿದ್ರೆ, ಯಾರು ಜವಾಬ್ದಾರಿ ಅಂತ ಕೇಳ್ತಿರಲ್ಲ. FIR ಆಗದಿದ್ರೆ ಏನು ತನಿಖೆ ಮಾಡ್ಲಿಕ್ಕೆ ಸಾಧ್ಯ ನೀವು? ಹಾಗಾಗಿ ನಾನು ಕೇಳ್ತಾ ಇರ್ತಕ್ಕಂಥದ್ದು, FIR ಮಾಡಿದ ತಕ್ಷಣ ಅವ್ನು ತಪ್ಪಿತಸ್ಥ, ಅವ್ನು ಯಾರೋ ಗುಲ್ ನೋಡಿದ್ರು ತಪ್ಪಿಸ್ತನ್ನ ಹೇಳಕ್ಕೆ ಬರೋದಿಲ್ಲ. ಯಾವ ಸರ್ಕಮ್ಸ್ಟೆನ್ಸಲ್ಲಿ ಹೊಡೆದ್ರು, ಯಾವ ಕಾರಣಕ್ಕೆ ಹೊಡೆದ್ರು, ಹೊಡಿಲಿಕ್ಕೆ ಯಾರು ಆದೇಶ ಕೊಟ್ಟರು ಅಂತಕ್ಕಂಥದ್ದು ಜನಗಳಿಗೆ ಗೊತ್ತಾಗಬೇಕಾಗಿತ್ತು. ನೀವು ಇವಾಗ ಏನ್ ಕೇಳಿದಿರಿ, ಇದು CRPF ಅವ್ರಿಗೆ ಇದೇ ಪ್ರಶ್ನೆ ಕೇಳಲಾಯ್ತು. ನೋಡಿ ಸರ್, ಡೆಲ್ಲಿ ಪೊಲೀಸ್ ಹೇಳ್ತಾರೆ ಅವ್ರ ಹತ್ರ ಪೆಲೆಟ್ ಗನ್ ಇತ್ತೋ ಇಲ್ವೋ, ಅವ್ರಂತೂ ಬಳಸಿಲ್ವಂತೆ, ನೀವು ಬಂದ್ರಿ, ನೀವು ಇದ್ರಿ, ಅಲ್ಲಿ ನೀವು ಬಳಸಿದ್ರ ಅಂತ ಅವ್ರು ಹೇಳಿದ್ರು. ಇಂಟರ್ನಲ್ ರಿವ್ಯೂ ಮಾಡ್ತೀವಿ ನಾವು, ಆಂತರಿಕ ಒಂದು ತನಿಖೆಯನ್ನ ನಡೆಸಿ ಅದ್ರ ವರದಿ ಕೊಡ್ತೀವಿ, ಅದ್ರಲ್ಲಿ ಬಂದ್ಬಿಡತ್ತಲ್ಲ, ಬರಲಿ. ಅದು ನಾನು ಇವತ್ತು ಹೇಳ್ತೀನಿ ಕೇಳಿ, ಅದು ಜಡ್ಜ್ಮೆಂಟ್ ಬರಬೇಕಾದ್ರೆ ಈ ವರದಿಗಳು ಕೆಲಸಕ್ಕೆ ಬರ್ತವೆ. ಈಗ FIR ಹಾಕ್ಲಿಕ್ಕೆ ನಾನು ಒಬ್ಬ ವ್ಯಕ್ತಿಯಾಗಿ ನಿಖಿಲ್ ಅವರು ಹೋಗಿ ಒಂದು ಪೊಲೀಸ್ ಸ್ಟೇಷನ್ ಕೊಂಡಾಗ, ಇಫ್ ಇಟ್ ಇಸ್ ಅ ಕಾಗ್ನಿಸಬಲ್ ಅಫೆನ್ಸ್, ಯು ಆರ್ ಸಪೋಸ್ ಟು ಫೈಲ್ ಅನ್ FIR. ವೈ ಹ್ಯಾವ್ ಯು ಡಾಡ್ಜ್ಡ್ ಹಿಮ್ ಫಾರ್ ಮೋರ್ ದನ್ 10 days? ವಾಟ್ ಇಸ್ ದ ರೀಸನ್ ಟು ಡಾಡ್ಜ್? ನಿಮ್ಮಲ್ಲಿ ತಪ್ಪಿಲ್ಲ ಅನ್ನೋದಾದ್ರೆ FIR ತಗೊಳ್ಳಿ, ತನಿಖೆ ಮಾಡಿ. ರಾಹುಲ್ ಗಾಂಧಿ ಅವರು ಹೇಳೋವರೆಗೂ ನೀವು ಯಾಕೆ ಕಾಯ್ಬೇಕು? ರಾಹುಲ್ ಗಾಂಧಿ ಅವರು ಬಂದು 8 hours ಕುತ್ಕೊಂಡು FIR ಮಾಡ್ತಿರಲ್ಲ, ಈಗ ಆ ಬುದ್ಧಿ ಮೊದಲೇ ಇರಲಿಲ್ಲ ನಿಮಗೆ? ನೀವು ಮಾಡಿದ್ರೆ ರಾಹುಲ್ ಗಾಂಧಿ ಬರಬೇಕಾಗಿತ್ತ ಅಲ್ಲಿ? ನೀವು ಕಾನೂನನ್ನ ನಿಮಗೆ ಬೇಕಾದಂಗೆ ಉಪಯೋಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ಕಾಗ್ನಿಸಬಲ್ ಅಫೆನ್ಸ್ ಆಗಿದೆ, ನನಗೆ ಬುಲೆಟ್ಗಳು ಹೊಡೆದಿದ್ದಾರೆ ಅಂತೇಳಿ ಆತ ಬಂದು ನೇರವಾಗಿ ಹಾಸ್ಪಿಟಲ್ ಸರ್ಟಿಫಿಕೇಟ್ ತಗೋದು ಬಂದು ನೀನು ಕಂಪ್ಲೇಂಟ್ ಕೊಟ್ಟರು ಕೂಡ ಯು ಆರ್ ನಾಟ್ ರೆಡಿ ಟು ಟೇಕ್. ನಾನು ಟೆಕ್ನಿಕಲ್ ಆರ್ಗ್ಯುಮೆಂಟ್ ಇದೆ, ಬರ್ತೀನಿ. ರವಿಕುಮಾರ್ ಸರ್, ಇದೇನಾಯ್ತು, ಈ ನಿರಾಕರಣೆಯ ಒಂದು ದ್ವಂದ್ವದ ಪರಿಸ್ಥಿತಿ ಶುರು ಆಯ್ತಲ್ಲಿ. ಡೆಲ್ಲಿ ಪೊಲೀಸ್ ಹೇಳಿದ್ರು ನಾವು ಮಾಡಿಲ್ಲ, CRPF ಹೇಳಿದ್ರು ನಾವು ಮಾಡಿಲ್ಲ, ಡೈರಿ ಎಂಟ್ರಿನಲ್ಲಿ ಸ್ಪಷ್ಟ ಉಲ್ಲೇಖ ಇದೆ ಪೆಲೆಟ್ಗಳನ್ನ ಬಳಸಲಾಯ್ತು ಅಂತ. ಈ ಅಸ್ಪಷ್ಟ ವಾತಾವರಣ ಏನು ಸೃಷ್ಟಿ ಆಯಿತು, ಅದರಲ್ಲೇ ಈ ಗೊಂದಲದಿಂದ ಸರ್ಕಾರಕ್ಕೂ ಒಂದು ರೀತಿ ಒತ್ತಡ. ಈ ಒಂದು ಬೆಳವಣಿಗೆ ಏನಿದೆ ಇವತ್ತಿನ ಪರಿಸ್ಥಿತಿ, ಇದು ರಾಹುಲ್ ಗಾಂಧಿ ಗೆಲುವಂತೀರಾ, ತಾತ್ಕಾಲಿಕ ಅನ್ಬೋದು, ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸೀಮಿತವಾಗಿ ಕೇಳ್ತಿದ್ದೀನಿ, ಅಥವಾ ನಿಮ್ಮದೇ ಒಂದು ತಂತ್ರಗಾರಿಕೆ ಇದೆಯೋ ಇದರಿಂದ ಅಂತ? ನೋಡಿ, ಈ ಘಟನೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಬಹುಶಃ ರಾಹುಲ್ ಗಾಂಧಿ ಅವರಿಗೆ ಅನಿಸಿರಬೇಕು, ಈ ಒಂದು ಘಟನೆಯನ್ನು ತೆಗೆದುಕೊಂಡ್ರೆ ನನಗೆ ಬಹಳ ದೊಡ್ಡ ಬೆಂಬಲ ಸಿಕ್ಬಿಡುತ್ತೆ ಅಂಥೇಳಿ.
ಯಾಕೆ ಇದ್ದಕ್ಕಿದ್ದಂಗೆ ಅವ್ರು ಹೋಗ್ಬಿಟ್ಟು ಪ್ರೈಮ್ ಮಿನಿಸ್ಟ್ರು ಮನೆ ಮುಂದೆ ಧರಣಿ ಕೂತ್ಕೊಂಡ್ಬಿಟ್ರು, ಪರ್ಮಿಷನ್ನೇ ಇರಲಿಲ್ಲ. ಯಾಕೆ? ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ, ಯುವಕರು ಪ್ರತಿಭಟನೆ ಮಾಡ್ತಿದ್ದಾರೆ, ನಾನು ವಿದ್ಯಾರ್ಥಿಗಳ ಪರ ನಿಲ್ಲಬೇಕು, ಯುವಕರ ಪರ ನಿಲ್ಲಬೇಕು, ಅದು ನ್ಯಾಯವೋ ಅನ್ಯಾಯವೋ ಪ್ರಶ್ನೆ ಬೇರೆ. ಅದು ನ್ಯಾಯವೋ ಅನ್ಯಾಯವೋ ಇನ್ನು ಸ್ವಲ್ಪ ದಿನದಲ್ಲಿ ಗೊತ್ತಾಗತ್ತೆ. ಈಗ ಅಲ್ಲೇ ಗೊತ್ತಾಗಿದೆ, ಅನೇಕ ಜನ ಅಲ್ಲೇ ಮಾತಾಡಿದ್ದಾರೆ. ಪ್ರತಿಭಟನೆ ನಡೆದ 1 ದಿನ 2 ದಿನ 3 ದಿನದ ನಂತರ ಅನೇಕ ಜನ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳು ವ್ಯಕ್ತಪಡಿಸಿದ್ದಾರೆ, ನಾವು ನೀಟ್ಗೋಸ್ಕರ ಪ್ರತಿಭಟನೆ ಬಂದಿದ್ವಿ, ಇಲ್ಲಿ ನಡೀತಿರೋದೇ ಬೇರೆ. ಭಾಳಷ್ಟು ಜನ ಮಾತಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದರು, ನಿಜ ಏನು ಅಂತ ಗೊತ್ತಾಯಿತು. ಸಾಕಷ್ಟು ಜನಕ್ಕೆ ರಿಯಲೈಸೇಷನ್ ಆಯಿತು. ಈಗ ಇನ್ನೂ ರಿಯಲೈಸೇಷನ್ ಆಗ್ತಾ ಹೋಗುತ್ತೆ. ಎರಡನೇ ರಿಯಲೈಸೇಷನ್ ಎಲ್ಲಿಗ? ಈಗ ಉದಾಹರಣೆಗೆ ಅವ್ರು ನಿಲ್ಲಿಸಲಿಲ್ಲ ಇನ್ನು ಪ್ರೈಮ್ ಮಿನಿಸ್ಟರ್ ಆಫೀಸ್ ಮುಂದೆ ಧರಣಿ, ಮನೆ ಮುಂದೆ ಧರಣಿ ಕೂತ್ಕೊಂಡ ನಂತರ ಮತ್ತೆ ಈಗ ಎರಡನೇ, ಅದು ಪರ್ಮಿಷನ್ ಇಲ್ಲದೇ ಒಬ್ಬ LOP ಆಗಿ ಲೀಡರ್ ಆಫ್ ಅಪೋಸಿಷನ್ ಆಗಿ ಒಂದು ಪೊಲೀಸ್ ಸ್ಟೇಷನ್ ಮುಂದೆ FIR ಮಾಡಿ ಅಂತ ಧರಣಿ ಕೂತ್ಕೊಳ್ತಾರೆ ಅಂತಂದರೆ ಏನು ಹೇಳಬೇಕು? ಒಂದು. ಎರಡನೇದು CJP ಡಿಮ್ಯಾಂಡ್ ಏನು? ಒಂದು, ಧರ್ಮೇಂದ್ರ ಪ್ರಧಾನ್ ಅವರನ್ನು ರಿಸೈನ್ ಮಾಡಬೇಕು. ಎರಡನೇದೇನು? ವಿದ್ಯಾರ್ಥಿಗಳ ಮೇಲೆ ಯಾವುದೇ FIR ಆಗಬಾರ್ದು. ಈಗೇನು ಹೇಳ್ತಾ ಇದ್ದಾರೆ? ಅಲ್ಲ, ವಿದ್ಯಾರ್ಥಿಗಳ ಮೇಲಾಗಬಾರ್ದು, ವಿದ್ಯಾರ್ಥಿಗಳು ಕೊಡೋ FIR ತಗೋಬೇಡಿ ಅಂತ ಹೇಳಲಿಲ್ಲ. ಆಯಿತು. ಈಗ CJP ಇವು ನಾಳೆ ಬೆಳಗ್ಗೆ ಬರುತ್ತೆ, ನಾವು ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕಬೇಡಿ ಅಂತ ಹೇಳಿದ್ವಿ, ನೀವು ಯಾಕೆ ಹಾಕಿದ್ರಿ? ಅಲ್ಲ, ವಿದ್ಯಾರ್ಥಿಗಳ ವಿರುದ್ಧ ಕೇಸ್ ಹಾಕಬೇಡಿ ಅಂತ. ವಿದ್ಯಾರ್ಥಿಗಳ ನೋವನ್ನ ಅವ್ರು ಕೇಸ್ ಆಗಿ ದಾಖಲಿಸಬೇಕು ಅಂದ್ರೆ ಅದಕ್ಕೆ ಅವಕಾಶ ಕೊಡಬೇಕು. ಈಗ ಸುಪ್ರೀಂ ಕೋರ್ಟ್ನ ಜಡ್ಜ್ ನೇತೃತ್ವದಲ್ಲಿ ಎಂಕ್ವೈರಿ ಆಗಿದೆ, ಇದೆಲ್ಲ ಘಟನೆ ಬರ್ತಿತ್ತಲ್ಲ, ಮತ್ತೆ ಯಾಕೆ FIR ಬೇಕಾಗಿತ್ತು? ಈಗ ಉದಾಹರಣೆಗೆ ಎಂಕ್ವೈರಿ ಆಗ್ಲೇಬೇಕು ಅಂತ ಹೇಳಿದ್ರೆ FIR ಆಗ್ಲೇಬೇಕಾ? ಇಲ್ವಲ್ಲ. FIR ಆಗದೇನೆ ಅನೇಕ ಎಂಕ್ವೈರಿಗಳು ಆಗಿರ್ತಕ್ಕಂಥದ್ದು ಇದೆಯಲ್ಲ ಇತಿಹಾಸದಲ್ಲಿ. FIR ಮಾಡಿನೇ ಎಂಕ್ವೈರಿ ಆಗ್ಬೇಕು ಅನ್ನೋದೇನಿದೆ ಸರ್? ಇಲ್ಲಿ ಈ ಸಾಹಿಲ್ ಅನ್ನೋ ವ್ಯಕ್ತಿ, ನಾನೊಬ್ಬ ಸಂತ್ರಸ್ತ, ನನಗೆ ಅನ್ಯಾಯ ಆಗಿದೆ, ನನ್ನ ಕಣ್ಣಿಗೆ ಏಟಾಗಿದೆ, ಅದನ್ನ ನಾನು ಸರಿಪಡಿಸ್ಕೋಬೇಕು, ನನ್ನ ಮೈಯಲ್ಲಿ ಇವತ್ತಿಗೂ ಎಷ್ಟೋ ಈ ಪೆಲೆಟ್ಟಿನ ಶಾರ್ಡ್ಗಳು ಇವತ್ತಿಗೂ ಇದೆ, ನನಗೆ ಅನ್ಯಾಯ ಉದ್ದೇಶ ಇಟ್ಕೊಂಡು ನನಗೆ ನೋವಾಗಿದೆ, ಗಾಯ ಆಗಿದೆ. ರಾಹುಲ್ ಗಾಂಧಿ ಅವರ ಆಸಕ್ತಿ ನನಗೆ ಬಹಳ ಚೆನ್ನಾಗಿ ಅರ್ಥ ಆಗ್ತಾ ಇದೆ, ದೇಶದಲ್ಲಿ ಬಹಳ ಜನಕ್ಕೆ ಅರ್ಥ ಆಗ್ತಾ ಇದೆ. ಇದಕ್ಕಿಂತ ಬಹಳ ಕಡಿಮೆ ಸಂಖ್ಯೆ ಎಲ್ಲಿ ಸ್ಟೇಡಿಯಂನಲ್ಲಿ ಅಲ್ಲ, ಕರ್ನಾಟಕದ ಸ್ಟೇಡಿಯಂನಲ್ಲಿ ಕ್ರಿಕೆಟ್, ಯಾವ ಕ್ರಿಕೆಟ್? IPL ಕ್ರಿಕೆಟ್ ಎಷ್ಟು ಜನ ವಿದ್ಯಾರ್ಥಿಗಳು ಇದಾದ್ರು? 11 ಜನ. 11 ಜನ. ನೀವು ಏನು ಮಾಡಿದ್ರಿ? 11 ಜನ ಸತ್ತೋಗ್ಬಿಟ್ರು, ಒಂದು ಘಟನೆ ಆಗಲಿಲ್ಲ ಅಲ್ಲಿ. ಪೊಲೀಸರನ್ನ ಮಾಡಿಲ್ವಾ ಕೆಲಸನ? ಲಾಠಿ ಚಾರ್ಜ್ ಮಾಡಿದ್ದಾರೆ, ಯಾವ ವಿದ್ಯಾರ್ಥಿಗೂ ಸತ್ತೋಗಿಲ್ಲ. ಅಂದರೆ ನಾನು ಸಾಯ್ಬೇಕು ಅಂತ ಹೇಳ್ತಾ ಇಲ್ಲ, ಅಂದರೆ ಒಂದು ಡೆಮೊಕ್ರಾಟಿಕ್ ಸಿಸ್ಟಮ್ನಲ್ಲಿ ವಿದ್ಯಾರ್ಥಿಗಳಿಗೂ ಚಳುವಳಿಗೆ ಅವಕಾಶವನ್ನು ಕೊಡಬೇಕು, ಅವ್ರ ಡಿಮ್ಯಾಂಡನ್ನು ಕೂಡ ಈಡೇರಿಸಬೇಕು, ಒತ್ತಡಕ್ಕೂ ಕೂಡ ಮಣಿದ್ಬಿಟ್ಟು ಧರ್ಮೇಂದ್ರ ಪ್ರಧಾನ್ ಅವರು ಕೊನೆಗೆ ರಾಜೀನಾಮೆಯನ್ನು ತೆಗೆದುಕೊಂಡ್ರು, FIR ಕೂಡ ಮಾಡಲಿಲ್ಲ. ಈಗ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅಂತ ಎಕ್ಸಾಮಿನೇಷನ್ ಮಾಡಿದ್ರು, ಒಂದು ಚೂರು ಎಲ್ಲೂ ತೊಂದರೆ ಆಗದಂಗೆ ಎಕ್ಸಾಮಿನೇಷನ್ ಮಾಡಿದ್ರು, ರಿಸಲ್ಟ್ ಬಂತು, ಪೇರೆಂಟ್ಸು ಸ್ಟೂಡೆಂಟ್ಸು ಖುಷಿ ಆಗ್ಬಿಟ್ಟು ಬಹಳ ಒಳ್ಳೆ ಮಾತನ್ನ ಆಡಿದ್ರು. ಆದ್ರೂ ಕೂಡ ರಾಹುಲ್ ಗಾಂಧಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಅದೇ ತಿಪ್ಪೆಯನ್ನೇ ಕೆದರ್ತಾನೆ ಇದ್ದಾರೆ. ಏನ್ ಗೊತ್ತಾಯ್ತು? ಅದೇ ತಿಪ್ಪೆಯನ್ನೇ ಕೆದರ್ತಾನೆ ಇದ್ದಾರೆ. 2029ಕ್ಕೆ 38 ಕೋಟಿ ಇವತ್ತಿನ ಜೆನ್ ಜಿ ಅಂತ ಏನ್ ಕರೆಸ್ಕೋತಾರೆ, 38 ಕೋಟಿ ಅರ್ಹ ಮತದಾರರಾಗಿ ಹೊರಗೆ ಬರ್ತಾರೆ 2029ಕ್ಕೆ. 1 in every 4 ವೋಟರ್ಸ್, 25% ಮತದಾರರು ಜೆನ್ ಜಿ ಅವರೇ ಇರ್ತಾರೆ. ನೀವು ಅವ್ರನ್ನ ನಿಮ್ಮ ಪಕ್ಷದ ಸೆಳೆಯೋದಿಕ್ಕೆ, ಅವರ ಮತಗಳನ್ನ ಸೆಳೆಯೋದಿಕ್ಕೆ ನೀವು ಅವ್ರ ಪರ ನಿಲ್ತಾ ಇದ್ದೀರಿ. ನಾನು ಕ್ಲಾರಿಫೈ, ನೀವು ಅನ್ಕೊಳ್ಳಿ, ಎಲ್ಲರಿಗೂ ಅವ್ರದೇ ಅಂತ ಅನಿಸಿಕೆಗಳು ಯೋಚನೆ ಮಾಡಿ ತಮ್ಗೆ ನೋ ಪ್ರಾಬ್ಲಮ್. ಇದು ಯಾವುದೇ ಕಾರಣಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ಒಂದು ರಚನಾತ್ಮಕವಾಗಿ ಒಬ್ಬ ಅಪೋಸಿಷನ್ ಲೀಡರ್ ಆಗಿ ಕಟ್ಟ ಕಡೆ ನಾಗರಿಕನಿಗೆ ತೊಂದರೆ ಆದಾಗ ಅವನ ಪರ ನಿಂತ್ಕೋಬೇಕಾಗಿರೋದು ಅವರ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಅವ್ರ ಗಮನಕ್ಕೆ ಬಂದ ವಿಚಾರಗಳನ್ನ ಅವ್ರು ತಗೊಂಡು ನೆರವೇರಿಸ್ತಾ ಇದ್ದಾರೆ. 120 ಜನ ಇಲ್ಲಿ ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಅಲ್ಲಿ ಗಲಾಟೆ ಮಾಡಿದಾಗ ನೀವು ಅವ್ರನ್ನ ಹೊಡಿಸಿ ದೂರ ಕರೆಸ್ಬಿಟ್ರಪ್ಪ, ಅವಾಗ್ಲೂ ಬರ್ಬೋದಾಗಿತ್ತಲ್ವಾ? ಎನಿ ಟೈಮ್ ಇಟ್ ಕ್ಯಾನ್ ಕಮ್, ಅದನ್ನ ಪ್ರಶ್ನೆ ಮಾಡೋದು ಇಲ್ಲ ಅಂತ ಹೇಳಿಲ್ಲ. ಲೆಟ್ ಮಿ ಟೆಲ್ ಯು ವೇಟ್, ಈ ವಿಚಾರದಲ್ಲಿ, ಈ ನೀಟ್ ವಿಚಾರದಲ್ಲಿ, ಇಟ್ ಇಸ್ ನಾಟ್ ಲೈಕ್ ಎನಿ ಸ್ಟೇಟ್ ಇಶ್ಯೂ, ಇಟ್
ಬಿಕಮ್ ಎ ನ್ಯಾಷನಲ್ ಇಶ್ಯೂ. Yes. ಇಟ್ ಹ್ಯಾಡ್ ಬಿಕಮ್ ಎ ನ್ಯಾಷನಲ್ ಇಶ್ಯೂ. ಪಾರ್ಲಿಮೆಂಟ್ ಸ್ಟಾರ್ಟ್ ಆಗಬೇಕಾದ್ರೆ ಪಾರ್ಲಿಮೆಂಟ್ಗೆ ಹೋಗಿ ನಾವು ಪ್ರತಿಭಟನೆ ಮಾಡಬೇಕು ಅಂತ ಒಂದು ದೊಡ್ಡ ಇಶ್ಯೂ ಆದಾಗ Agreed. ಅದು ಆ ಪಾರ್ಲಿಮೆಂಟಲ್ಲಿ ವಿಚಾರ ಆದಾಗ ಇದು ಇಷ್ಟು ದೊಡ್ಡ ಮಟ್ಟಿಗೆ ಹೋಗುತ್ತೆ ಆಗ್ಬೇಕು. ವಿಚಾರ. ಆದ್ರೆ ಈ ವಿಚಾರ ಮೊದಲು ಒಂದು ನಿಮಿಷ. ವಿದ್ಯಾರ್ಥಿ ಭವಿಷ್ಯ, ಇಲ್ಲ. ಆಕಾಂಕ್ಷೆ, ಒಂದು ನಿಮಿಷ, ಅಕ್ರಮ ನಕ್ಕಿಲ್ಲ. ಇದೆಲ್ಲ ಇಲ್ಲ, ಒಂದೇ ಒಂದು ನಿಮಿಷ, ಅಲ್ವಾ? ನೀವು ಮೊದಲು ರಾಷ್ಟ್ರ ಮಟ್ಟದಲ್ಲಾಗ್ಲಿ, No, ಒಂದು ನಿಮಿಷ, ರಾಜ್ಯ ಮಟ್ಟದಲ್ಲಾಗ್ಲಿ ಎಲ್ಲ ಒಂದೇ ಅಲ್ವಾ? ಒಂದೇ ಸಿ ಎಲ್ಲದಕ್ಕೂ ಕೂಡ ಸಮಯ ಸಂದರ್ಭ ನೋಡಿದಾಗ ದಿಸ್ ವಾಸ್ ಗೋಯಿಂಗ್ ಬಿಯಾಂಡ್ ಕಂಟ್ರೋಲ್ ಇನ್ ದ ಕಂಟ್ರಿ. ಇಟ್ ವುಡ್ ಗಿವನ್ ಎ ಕಂಪ್ಲೀಟ್ಲಿ ಡಿಫರೆಂಟ್ ಟರ್ನ್ ಆಲ್ ಟುಗೆದರ್ ಇಫ್ ಇಟ್ ಇಸ್ ನಾಟ್ ರಿಸಾಲ್ವ್ಡ್ ಆನ್ ಟೈಮ್. ಅಕ್ಕಪಕ್ಕ ದೇಶಗಳಲ್ಲಿ ನೋಡಿದ್ರಲ್ಲ So, ಅಂದ್ರೆ it was resolved on time by the ಕೇಂದ್ರ. ನೀವು ಹೇಳ್ತಾ No, ಇರೋದು. ನೀವು that is- ಒಪ್ತಿದ್ದೀರಾ ಅದು ಹಾಗೆ? ವಿರೋಧ ಪಕ್ಷಗಳು ಮಾಡಿದಂಥ ಒತ್ತಾಯ ಪೂರ್ವಕವಾದಂಥ ವಿಚಾರಗಳಿಗೆ ಅವ್ರು ಮಣಿಲೇಬೇಕಾಯಿತು ಅಲಾಂಗ್ ವಿತ್ ದ ಸ್ಟೂಡೆಂಟ್ಸ್. Okay. ಒಂದು ವೇಳೆ ನಾವು ಸ್ಟೂಡೆಂಟ್ಸ್ ಅವ್ರ ಸ್ಟೂಡೆಂಟ್ಸ್ ಜೊತೆ ಯಾರು ನಿಲ್ತಾ ಇದ್ರು? ಇಟ್ ವಾಸ್ ರೂಲಿಂಗ್ ಪಾರ್ಟಿ ನಿಂತ್ಕೊಳ್ತಾರಾ? ಅಪೋಸಿಷನ್ ಪಾರ್ಟಿ ಸ್ಟುಡ್ ವಿತ್ ದ ಸ್ಟೂಡೆಂಟ್ ಫಾರ್ ಅ ಜೆನ್ಯೂನ್ ಕಾಸ್, ನಾಟ್ ಫಾರ್ ಅ ಪೊಲಿಟಿಕಲ್ ಕಾಸ್. ನೀವೊಂದು ಮಾತು ಹೇಳಿದ್ರಿ, ಈಗ ಮುಂದಿನ ಎಲೆಕ್ಷನ್ಗೆ ನಾವು ಆಲೋಚನೆ ಮಾಡಬೇಕು 39 ಕೋಟಿ 38 ಕೋಟಿ ಹೌದು. ನೀವು ಹೇಳಿದ್ರಲ್ಲ, ಆ ದೃಷ್ಟಿಕೋನ ನಮ್ಮ ಪಕ್ಷ ಮಾಡಬೇಕು ಅಂತ ಅಪೋಸಿಷನ್ ಪಾರ್ಟಿ ಲೀಡರ್ ಹೇಳೇ ಇರಲಿಲ್ಲ. ರೀ ಎಕ್ಸಾಮಿನೇಷನ್ ಆಲ್ರೆಡಿ ಡೇಟ್ ನಿಶ್ಚಯ ಮಾಡಿದ್ರು. ಒನ್ಸ್ ಇಟ್ ಇಸ್ ಕಮ್ Re-examination ನೋಡಿ immediate ನೋಡಿ 3ನೇ ತಾರೀಕು ಮೇ ಸರ್ಕಾರ. ಈ ಘಟನೆ ನಡೆದಾಗ 17ನೇ ತಾರೀಕು ಅವರು CBI ಎನ್ಕ್ವೈರಿ ಮಾಡ್ತಾರೆ, ಒಬ್ಬ ಕೆಮಿಸ್ಟ್ರಿ ಲೆಕ್ಚರ್ ಇನ್ವಾಲ್ವ್ ಆಗ್ತಾರೆ. ಎಲ್ಲ ಗೊತ್ತಾದ ಮೇಲೆ ಜನಕ್ಕೆ ಗೊತ್ತಾದ ಮೇಲೆ ಯಾರೂ ಸುಮ್ಮನೆ ಇರೋದಿಲ್ಲ, ಎಲ್ಲರೂ ಹೋರಾಟ ಮಾಡ್ತಾರೆ, ಮಾಡಿದ್ದಾರೆ. ನ್ಯಾಯಸಮ್ಮತವಾಗಿ ನಡೀಲೇಬೇಕು, ನಡೀತದೆ. ಆದರೆ ಒಂದು ತಿಳ್ಕೊಳ್ಳಿ, ನೀವೇನು ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡು ಮಾಡ್ತಾರೆ, ಓಟಿಗೋಸ್ಕರ ಮಾಡ್ತಾರೆ, ಅದು ತಪ್ಪು. ಅಲ್ಲ, ನಾನು ಹೇಳಿಲ್ಲ, ನಾನು ಕೇಳ್ತಾ ಇದ್ದೀನಿ. ಕೇಳಿದ್ರಿ ಈ ರೀತಿ ನಂಬರ್ಸ್ ನಿಮ್ಮ- ಇದೆ. that is completely wrong. 2029 ಆದ್ರೆ 38 ಕೋಟಿ ಜೆನ್ಜಿ ವೋಟರ್ಸ್ ನೋಡಿ ಇರ್ತಾರೆ. ಸರ್, ಇವ್ರ ಪರ ಇವತ್ತಿಂದ ನಾವು ನಿಂತ್ಕೊಳ್ಳೋಕೆ ಶುರು ಮಾಡಿದ್ರೆ ಅಟ್ಲೀಸ್ಟ್ ಈ ಒಂದು ವರ್ಗ ಏನಿದೆ ಇವರು ಮತಗಳನ್ನ ನಾವು ಸೆಳೀಬಹುದು. Political strategy, what's wrong in it? ನಿಮ್ಗೆಲ್ಲ ಇವತ್ತು ನಿಮಗೆ ಮತ್ತು ರೂಲಿಂಗ್ ಪಾರ್ಟಿ ಯುವಕರ ಬಗ್ಗೆ ಅವರೊಂದು ಹೋರಾಟ ಮಾಡಿದ್ಮೇಲೆ ಕಾಣ್ತಿದ್ದೀರಿ. ರಾಜೀವ್ ಗಾಂಧಿ ಅವರು ಅವತ್ತು 21 ವಯಸ್ಸದ ಒಟ್ಟು 18ಗೆ ಯಾಕೆ ತಂದ್ರು ಅಂದ್ರೆ ಈ ಭವ್ಯವಾದ ಭಾರತವನ್ನು ಕಟ್ಟೋದು, ಯುವ ಭಾರತವನ್ನು ಕಟ್ಟೋದು ಯುವಕರು ಅಂತ ಗೊತ್ತಿತ್ತು ನಮಗೆ. ನಾವೇ ಕೊಟ್ಟದ್ದು. ನಾಗರಾಜ್ ಯಾದವ್ ಅವರು ನಮ್ಮನ್ನು ಸೇರ್ಸಿ ಹೇಳಿದಿರಿ ಅಲ್ವಾ? ಲೆಟ್ ಮಿ ಕಂಪ್ಲೀಟ್ ಇಟ್. ನೀವು ತೆಗೆದುವಪ್ಪ ನಾವು ಕಣ್ಣು. ನಿಖಿಲ್ ಅವರೇ, ಪೊಲೀಸ್ ಇಲಾಖೆ ಇತ್ತು. ಒಂದು ನಿಮಿಷ ಏನ್ ಮಾಡಿದ್ರಿ ಒಂದು ನಿಮಿಷ ನೀವು? ಸರ್, ನಿಖಿಲ್ ಅವರೇ, ಲಾಠಿ ಚಾರ್ಜ್ ಮಾಡಲಿಲ್ಲ. ಅಲ್ಲ, ನಾವು ಕಣ್ ತೆಗಿಲಿಲ್ಲ, ನೀವು ಕಣ್ ತೆಗೆದ್ರ ರಾಜ್ಯದಲ್ಲಿ. ಮತ್ತೆ ನಮ್ಗೆ ಹೇಳಿ ಅಲ್ಲ, ನಮ್ ಕಣ್ ತೆಗ್ಸಿ. ಒಂದೊಂದು ಕ್ವಶನ್ ಕ್ಲಾರಿಫೈ ಹೇಳಿ, ಮಾಡ್ಕೊಂಡು ಹೋಗೋಣ. please. ನೋಡಿ, ನಾವು ಮತದಾರನ ಸೆಳಿಬೇಕು, ಯುವಕರನ್ನ ಸೆಳಿಬೇಕು, ದೂರದೃಷ್ಟಿ ಇಟ್ಕೊಂಡು ಮಾಡಬೇಕು. ಪೊಲಿಟಿಕಲ್ ಅಜೆಂಡಾ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಇಲ್ಲ. ಇರ್ತಕ್ಕಂಥ ಸಿಸ್ಟಮ್ನ ಸರಿ ಮಾಡಬೇಕು, ಅಕೌಂಟಬಿಲಿಟಿ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು, ನ್ಯಾಯಸಮ್ಮತವಾಗಿಂತ ಶಿಕ್ಷಣ ಕೊಡಬೇಕು. ಇದನ್ನೆಲ್ಲ ಸರ್ಕಾರದಲ್ಲಿ ಬಂದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಲ್ವಾ? ಸಿಸ್ಟಮ್ ನ ಸರಿ ಮಾಡೋದು, ಪಾರದರ್ಶಕತೆ ತರೋದು, ತಿಳ್ಕೊಳ್ಳಿ. ಅದಕ್ಕಾಗಿನೇ ನೀವು ಮಾಡ್ತಿದ್ರಿ. 2029 ಬರೋದಕ್ಕೆ ಅನ್ಕೋಬಾರ್ದು. Why is this not political? ಇಟ್ ಇಸ್ ನಾಟ್ ಪೊಲಿಟಿಕಲ್. ಸರ್ಕಾರಕ್ಕೆ ಬಂದ್ರೇನೆ ಮಾಡ್ತೀನಿ ಅಂತ ನಾವು ಸೈಲೆಂಟ್ ಆಗಿ ಕೂತ್ಕೋಬೋದು ಇವತ್ತಿನ ದಿವಸ. ಹಂಗಾಗೋದಿಲ್ಲ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಯಾವ ಸಿಸ್ಟಮ್ನ ಕರೆಕ್ಟ್ ಮಾಡಬೇಕಾಗಿತ್ತು, ಯಾವ ಯುವಕರಿಗೆ ನ್ಯಾಯ ಕೊಡಬೇಕಾಗಿತ್ತು, ಯಾವ ಪೆಲೆಟ್ ಗನ್ನಲ್ಲಿ ಹೊಡೆದಿರ್ತಾರೋ ಅದನ್ನ ಆರ್ಡರ್ ಮಾಡಿದವ್ರು ಯಾರು, ಯಾವ ಕಾರಣಕ್ಕೆ ಈ ತರ ದೌರ್ಜನ್ಯ ನಡೆಸಿದ್ರು, ಯಾಕೆ ಯುವಕರನ್ನ ಟೇಕನ್ ದೆಮ್ ಫಾರ್ ಗ್ರಾಂಟೆಡ್. ವರದಿ ಬರ್ಬೇಕಾದ್ರೆ FIR ಗಳಾಗಬೇಕು. FIR ಆಗಿದ ತಕ್ಷಣ ನಾನು ಹೇಳಿಲ್ಲ FIR ಆಗಿದ ತಕ್ಷಣ ಹೇಳ್ತೀನಿ ಕೇಳಿ. ಈಗ ಸಹಾಯಲ್ ವಿಚಾರಗಳು ಸ್ಟೇಟ್ಮೆಂಟ್ ಕೌಂಟ್ ಆಗ್ತದೆ, ಅವ್ರ ಕಂಪ್ಲೇಂಟ್ ಕೌಂಟ್ ಆಗ್ತದೆ. ದಟ್ ವಿಲ್ ಕಮ್ ಇನ್ ದ ಎನ್ಕ್ವೈರಿ ಅಗೇನ್. ರಫೀಕ್ ಮತ್ತೆ ಪೂಜಾರ್ ಇಬ್ರು ಕೇಳಿಸ್ಕೋಬೇಕು. ಇದನ್ನ ಕಂಪ್ಲೇಂಟ್ ಯಾರ ಮೇಲೆ ಕೊಟ್ಟಿದ್ದೀರಿ? ಅಪರಿಚಿತ ವ್ಯಕ್ತಿಗಳು, ಅನ್ಐಡೆಂಟಿಫೈಡ್ ಅನ್ನೋನ್ ಪರ್ಸನ್. What's the complaint? Unidentified person ಅಂತಲ್ಲ. It is the forces which have used this gun. 110% that is true. That's the complaint in the court. ನಾನು ಹೇಳಕ್ಕಾಗಲ್ಲ ಇಂಥ ವ್ಯಕ್ತಿನ ಇಂಥ ಪೊಲೀಸನ ಇಂಥ ಹೆಸರು ಹೇಳಕ್ಕಾಗುತ್ತಾ? It is possible. ರಫೀಕ್ ಮತ್ತೆ ಕೇಳಿ. ರಫೀಕ್ ಮತ್ತೆ ಧನುಷ್ ಬನ್ನಿ. ಈಗ It is straight away complaint of the forces. ಕಂಪ್ಲೇಂಟ್ ಆಗಿರೋದು ಅನ್ನೋನ್ ಪರ್ಸನ್ಸ್. ಅಲ್ಲಿಗೆ ಕಂಪ್ಲೇಂಟ್ ಇರೋದೇನು? ಪೆಲೆಟ್ ಅಲ್ಲಿ ನನ್ನ ಮೇಲೆ ಗುಂಡು ಹಾರಿಸಿದ್ರು. Who was using pellet? Who was using pellet? That is my question. That is why ಅದನ್ನ ತಿಳ್ಕೋಬೇಕಂದ್ರೆ FIR ಮಾಡಬೇಕಾಗಿತ್ತು. ಮಾನ್ಯ ನಿಖಿಲ್ ಅವರೇ, ಅದನ್ನ ತಿಳ್ಕೋಬೇಕು ಅಂದ್ರೆ FIR ಆಗಬೇಕು. ಅದನ್ನ ತಿಳ್ಕೋಬೇಕು, ತನಿಖೆ ಆಗಬೇಕು. ಅದು ಕಾಗ್ನಿಟಿವ್ ಅಫೆನ್ಸ್ ಆಗ್ತದೆ. ಒಬ್ಬ ವ್ಯಕ್ತಿಗೆ ನೀವು ಪೆಲೆಟ್ ಗಳಲ್ಲಿ ನೋಡಿದಾಗ 100 ಜನಕ್ಕೆ ಸಮಸ್ಯೆ ಆಗೋ ಸಂದರ್ಭದಲ್ಲಿ ಯು ಶುಡ್ ಫೈಲ್ ಅನ್ FIR ಬಿಕಾಸ್ ಇಟ್ಸ್ ಕಾಗ್ನಿಟಿವ್ ಅಫೆನ್ಸ್ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಅದನ್ನ ನೀವು ಒಪ್ಕೊಳ್ಳಕ್ಕೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಪೊಲೀಸ್ ಸ್ಟೇಷನ್ ಯಾವ ಕಾರಣಕ್ಕೆ FIR ತಗೊಂಡಿಲ್ಲ? ಇಟ್ಸ್ first time Sahil has gone to the police station with that? No, he's not. He's gone number of times there. Why? Okay. ಯಾಕೆ ಒಂದು ಅಕ್ನಾಲಜ್ಮೆಂಟ್ ಕೊಡ್ಲಿಲ್ಲ ಅವ್ರಿಗೆ? ಯಾವ ತರದ ಸಿಸ್ಟಮ್ ರೀ ನಿಮ್ದಲ್ಲಿ? ಆಯ್ತು ಸರಿ. ಒಬ್ಬ ಗಾಯ ಆಗಿರೋನ್ಗೆ ಒಂದು ನ್ಯಾಯ ಕೊಡಿಲ್ಲ ಅಂತಂದ್ರೆ ಯಾವ ತರ ಸಿಸ್ಟಮ್ ನಿಮ್ದು? ಗಾಯ ಆಗಿರೋನ್ಗೆ ನ್ಯಾಯ ಕೊಡ್ಬೇಕು. ಬಹಳ ಒಳ್ಳೆ ಚರ್ಚೆ ಶುರು ಮಾಡಿದಾರೆ ಈಗ.
ನಾಗರಾಜ್ ಯಾದವ್ ಅವರು. 80 ಗಾಯ ಬರೀ ವಿದ್ಯಾರ್ಥಿಗಳಿಗಾಯ್ತಾ ಅಲ್ಲಿ? ಬೀಯಿಂಗ್ ಎನ್ ಅಡ್ವೊಕೇಟ್ ವಿದ್ಯಾರ್ಥಿಗಳು ಅಂತ ಹೇಳ್ಕೊಂಡ್ ಬಂದಿದ್ರಲ್ಲ, ಬರೀ ಅವ್ರಿಗೆ ಮಾತ್ರ ಆಯ್ತಾ ಅಲ್ಲಿ? ನಾನು ಎರಡೂ ಹೇಳ್ತೀನಿ. ಅಲ್ಲಿ ಯಾಕಂದ್ರೆ fail ವಿದ್ಯಾರ್ಥಿಗಳು ಇದ್ರು, ಯಾವ ಕಾನೂನು ಸುವ್ಯವಸ್ಥೆ- ವಿದ್ಯಾರ್ಥಿಗಳು ಇದ್ರು, ವಿದ್ಯಾರ್ಥಿಗಳ ಸೋಗಿನಲ್ಲಿ ಒಂದಷ್ಟು ದಂಗೆಯನ್ನ ಎಬ್ಸೋ ಹಾಗಾದ್ರೆ ಜನನು ಹಾಗಾದ್ರೆ ಇನ್ನೂ ಸಿಂಪಲ್ ಅಲ್ಲ, ಹಾಗಾದ್ರೆ ಈ ದೇಶದ ಗುಪ್ತಚರ ಇಲಾಖೆ ಕೆಲಸ ಮಾಡ್ತಾ ಇದೆಯಾ? ಈ ತರ ಒಂದು ಪ್ರತಿಭಟನೆ ನಡೀತಾ ಇದ್ರೆ ಇಷ್ಟು ಸಾವಿರ ಜನ ಸೇರ್ತಾರೆ, ಇಷ್ಟು ಲಕ್ಷ ಜನ ಸೇರ್ತಾರೆ, ಇಂತಿಂತ ಕಿಡಿಗಳು ಸೇರ್ತಾರೆ ಅಂತೇಳಿ ನಿಮಗೆ ಮಾಹಿತಿ ಇರ್ಲಿಲ್ವಾ? ಯಾವ ತರ ಇಂಟೆಲಿಜೆನ್ಸ್ ಕಂಪ್ಲೀಟ್ಲಿ ಫೇಲ್ಡ್ ದ ಹೋಮ್ ಮಿನಿಸ್ಟರ್ ಟು ರಿಸೈನ್ ಇನ್ ದಟ್ ಪಾಯಿಂಟ್. ಇಫ್ ದಟ್ ಇಸ್ ದ ಕೇಸ್, ಮಾತಾಡೋದಿಲ್ಲ. ಆಫ್ಟರ್ ವೈ ಯು ನಾಟ್ ಟಾಕಿಂಗ್? ಯು ಶುಡ್ ನೋ. ಅಲ್ಲ, ಕೇಂದ್ರ ಸರ್ಕಾರ ನೀವ್ ಹೇಳ್ದಂಗೆ ಯು ಆರ್ ರೈಟ್, ಇಷ್ಟೆಲ್ಲ 1000 ಜನ ಸೇರೋವರೆಗೂ ಕೂತ್ಕೊಂಡು ಕಾಯ್ತಿತ್ತಲ್ಲ ಕೇಂದ್ರ ಸರ್ಕಾರ, ಅಲ್ಲಿ ಎಡುತ್ತಾ ಕೇಂದ್ರ ಅನ್ನೋದು ಒಂದು ಪ್ರಶ್ನೆ ಬರ್ತದೆ. ಗಾಯಾಳುಗಳು ಅಂತ ನಾವು ನೋಡಿದ್ರೆ ನಮ್ಮ ಅಂತಃಕರಣ ಬರೀ ವಯೋಮಿತಿ ನೋಡಿ ಅಂತಃಕರಣ ಅನ್ವಯಿಸೋದಲ್ಲ. ಅಂತಃಕರಣ ಕಾಳಜಿ ಅನ್ನೋದು ಗಾಯ ನೋವಿಗೆ ಅನ್ವಯಿಸಬೇಕು. ಅವ್ರ ವಯಸ್ಸು ಏನಾದ್ರೂ ಆಗಿರ್ಲಿ, ವರದಿಯಲ್ಲಿರ್ಲಿ, ಕಲರ್ ಬಟ್ಟೆನಲ್ಲಿರ್ಲಿ, ಏನಾದ್ರೂ ಇರ್ಲಿ, ಅವ್ರಿಗೂ ಅನ್ವಯಿಸ್ಬೇಕಲ್ವಾ? ಅದೇ ಅಂತಃಕರಣ ಕಾಳಜಿ. ರಫೀಕ್ ಮತ್ತೆ ಧನುಷ್ಗೆ ಕೇಳೋದು, ಗಾಯಾಳುಗಳು ಅಂದ್ರೆ ಬರೀ ವಿದ್ಯಾರ್ಥಿಗಳನ್ನ ಮಾತ್ರ ಯಾಕೆ ನಾವು ಪರಿಗಣಿಸ್ಬೇಕು ರಫೀಕ್? ಗಾಯ ಅನ್ನೋದು ಪೊಲೀಸ್ ಅವ್ರಿಗೂ ಆಗಿದೆ. ಹಿಡ್ಕೊಂಡು ಹೊಡೆದಿರೋದು ವಿಡಿಯೋಗಳು ನೋಡಿಲ್ವಾ? ನಿಮ್ ಮುಂದೆ ಟಿವಿ ಇಲ್ಲ ಅನ್ಸುತ್ತೆ, ನೀವು ಕಾರಲ್ಲಿ ಕುತ್ಕೊಂಡು ಜಾಯಿನ್ ಮಾಡ್ತಿದ್ದೀರಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಫಾರ್ ಜಾಯ್ನಿಂಗ್ ಮೀ. ಆದ್ರೆ ನಿಮ್ ಮುಂದೆ ಟಿವಿ ಇದ್ದಿದ್ರೆ ಬಹುಶಃ ಇನ್ನ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಆ ವಿಡಿಯೋಗಳು ತೋರಿಸ್ತಾ ಇದ್ದೆ. ಪೊಲೀಸ್ ಅವ್ರಿಗೆ ಹೇಗೆ ಹಿಡಿದು ಹೊಡೆದಿದ್ದಾರೆ, ಅಲ್ಲಿದ್ದಂತ ಸಿಬ್ಬಂದಿ ವರ್ಗದವ್ರಿಗೆ ಹೇಗೆ ಹಿಡಿದು ಹೊಡೆದಿದ್ದಾರೆ. ಇದು ಉಲ್ಟಾ ಕೇಸು ಆಗ್ಬೇಕಾ ಬೇಡವಾ? ಆದ್ರೆ ಅದಕ್ಕೆ ಮಾತ್ರ ಬೇಡ ಅಂತ ನೀವು ಆಶ್ವಾಸನೆ ತಗೊಂಡ್ಬಿಟ್ರಿ ಸರ್ಕಾರದಿಂದ. ಇಸ್ ದಿಸ್ ಫೇರ್ ಪ್ಲೇ? ಸರ್, ಖಂಡಿತವಾಗಿಯೂ ಇವ್ರು ಹೇಳ್ತಕ್ಕಂಥದ್ದು ಸರಿ. ಆದ್ರೆ ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥದ್ದು ಸರಿನಾ? ವಿದ್ಯಾರ್ಥಿಗಳು ಅವ್ರ ಹಕ್ಕುಗಳನ್ನ ಕೇಳ್ತಕ್ಕಂಥದಕ್ಕೆ ಅವ್ರನ್ನೇ ಪ್ಯಾಲೆಟ್ ಗಳನ್ನ ಯೂಸ್ ಮಾಡ್ತೀವಿ, ಲಾಠಿ ಚಾರ್ಜ್ ಮಾಡ್ತೀವಿ, ವಾಟರ್ ಕ್ಯಾನನ್ ಯೂಸ್ ಮಾಡ್ತೀವಿ, ಇದೆಲ್ಲ ಸರಿನಾ? ಸರ್ಕಾರ ವಿದ್ಯಾರ್ಥಿಗಳ ಹಕ್ಕಿಗೋಸ್ಕರ ಹೋರಾಟ ಒಂದ್ ಮಾತು ರಫೀಕ್ ಅವರೇ, ಐ ಡೋಂಟ್ ನೋ ಯೋರ್ ನಿಮ್ಮ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ನನಗೆ ಗೊತ್ತಿಲ್ಲ, ಬಟ್ ಲೀಗಲಿ ಏನೇನ್ ಅಲೌಡ್ ಇದೆ ಗೊತ್ತಾ ನಿಮ್ಗೆ? ಒಂದು ಜನ ಜಮಾವಣೆ ಆದಾಗ ಪರಿಸ್ಥಿತಿಯನ್ನ ನಿಯಂತ್ರಿಸೋದಕ್ಕೆ ಪ್ರಾಣಹಾನಿ ಆಗದಂತ ಶಸ್ತ್ರಾಸ್ತ್ರಗಳ ಬಳಕೆ ಹೇಗೆಲ್ಲ ಆಗ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆ ಅಲ್ವಾ? ನಾನ್ ಹೇಳ್ತೀನಿ ಕೇಳ್ರಿ. ವೆನ್ ಐ ವಾಸ್ ಅ ರಿಪೋರ್ಟರ್, ಕಾವೇರಿ ಗಲಾಟೆ ಮಂಡ್ಯನಲ್ಲಿ ಕವರ್ ಮಾಡ್ಬೇಕಾದ್ರೆ ನಾನ್ ಲಾಠಿ ಓದೆ ತಿಂದಿದ್ದೀನಿ. ನಂದೇನಿದೆ ತಪ್ಪು? ನನ್ ಕತೆ ಬಿಡಿ. 28 ವರ್ಷದ ಒಬ್ಬ ಪತ್ರಕರ್ತ, ಅವನಿಗೂ ಪೆಲೆಟ್ ಗುಂಡ್ಗಳು ಬಿದ್ದಿದೆ ಅಂತ ದಾಖಲಾಗಿದೆ, ವರದಿಗಳು ಬಂದಿದೆ. ಅವ್ರದ್ದೇನಿತ್ತು ತಪ್ಪು? ಆಕ್ಯುಪೇಷನಲ್ ಹ್ಯಾಸರ್ಡ್ ಅಂತಾರೆ ಇದನ್ನ. ಒಂದು ಆತಂಕ ಇರುವಂತ, ಆಪತ್ತಿರುವಂತ ಜಾಗಕ್ಕೆ ನೀವು ಹೋದ್ರೆ ಅಲ್ಲಿ ಆಗುವಂತ ಪರಿಣಾಮಗಳಿಗೆ ನಾವೇ ಹೊಣೆ ಅನ್ನೋ ಒಂದು ತಿಳುವಳಿಕೆ ಇಟ್ಕೊಂಡು ಅಲ್ಲಿಗೆ ಹೋಗ್ಬೇಕು ರಫೀಕ್. ಅಲ್ಲಿಗೆ ಹೋದ್ಮೇಲೆ ಪ್ರತಿಭಟನೆ ಆಯ್ತು, ನಾವು ಗಲಾಟೆ ಮಾಡಕ್ ಹೋದ್ವಿ, ಅಯ್ಯೋ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡ್ಬಿಟ್ರು ಅಂದ್ರೆ ಇದೊಳೆ ಚೆನ್ನಾಗಾಯ್ತಲ್ಲ. ಮಾಡೋದೇ ಲಾಠಿ ಚಾರ್ಜ್ ಎದುರಿಸ್ಬೇಕು ಅಲ್ವಾ? ಬಂದೆ ಸರ್, ಬಂದೆ. ಅವ್ರು ಮಾತಾಡ್ಬಿಡ್ಲಿ. ಐ ಆಮ್ ಕಮಿಂಗ್ ಟು ಯು ಸರ್, ಐ ಆಮ್ ಕಮಿಂಗ್ ಟು ಯು 30 seconds. ಖಂಡಿತ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಪ್ರತಿಭಟನೆ ಅಂದ್ಮೇಲೆ ಅದಕ್ಕೆ ಲಾಠಿ ಚಾರ್ಜ್ ಮಾಡ್ತಾರೆ ಅಂತಕ್ಕಂಥ ಸರಿ. ಆದ್ರೆ ಈ ತರ ಒಂದು ಪ್ಯಾಲೆಟ್ ಗಳನ್ನ ಯೂಸ್ ಮಾಡಕ್ಕೆ ಇವ್ರಿಗೆ ಆರ್ಡರ್ ಕೊಟ್ಟಿದ್ಯಾರು? ಅಲ್ಲಿ ಸಂಖ್ಯೆ ನೋಡಿ. ಆಯ್ತು, ನಾನು ಡಿಫೆಂಡ್ ಮಾಡೋದಿಲ್ಲ ರಫೀಕ್. ಬೈ ಚಾನ್ಸ್ ಆಲ್ಸೋ ಯು ಶುಡ್ ನಾಟ್. ಅಲ್ಲ, ನೀವು ಯಾರೇ ಆಗ್ಲಿ, ಅಲ್ಲ ಒಂದ್ ನಿಮಿಷ, ಯಾರೇ ಆಗ್ಲಿ ನಾನು ಪೆಲೆಟ್ ಗನ್ನಿನ ಬಳಕೆಯನ್ನ ಸಮರ್ಥಿಸ್ಕೊತಿದ್ದೀನಿ ಅಂತ ಅನ್ಕೋಬಾರ್ದು. ಒಂದೇ ಸೆಕೆಂಡ್ ಇನ್ ಬಿಟ್ವೀನ್ ಯು ಅಂಡ್ ರಫೀಕ್, ಐ ವಾಂಟ್ ಟು ಟೆಲ್ ಯು, ಎಷ್ಟು ಜನ ಸೇರಿದ್ರೆ ಅದ್ರ ಮೇಲೆ ಡಿಪೆಂಡ್ ಅಂದ್ರೆ ಫೋರ್ಸ್ ವಿಲ್ ಯೂಸ್ ದೇರ್. ಅಲ್ಲಿ ಸಮಸ್ಯೆ ಆಗಿ ಇಷ್ಟೆಲ್ಲ ನಡೀತಾ ಇರಬೇಕಾದ್ರೆ ಜನ ಇವತ್ತು ಪ್ರೊಟೆಸ್ಟ್ ಮಾಡ್ತೀನಿ ಅಂತೇಳಿ ಮೊದಲೇ ಅವ್ರಿಗೆ ಗೊತ್ತಿದ್ರು ಕೂಡ ಕೇಂದ್ರ ಸರ್ಕಾರದಿಂದ ಗೃಹ ಇಲಾಖೆಯಿಂದ ಮಾಹಿತಿ ಇಲ್ವಾ? ಆಮೇಲೆ ವಿದ್ಯಾರ್ಥಿಗಳು ಬಂದಾಗ ಹೋರಾಟ ಮಾಡುವಾಗ ಅವ್ರು ಹ್ಯಾಂಡಲ್ ಮಾಡತಕ್ಕಂಥ ರೀತಿ ಗೊತ್ತಿಲ್ವಾ? ಪ್ರಧಾನಮಂತ್ರಿಗಳು ಎಷ್ಟು ದಿನ ಆದ್ಮೇಲೆ ಬಾಯಿ ತೆಗಿತಾರೆ? ಪ್ರಧಾನಮಂತ್ರಿಗಳು ಇದ್ದೇ ಮಾಡ್ತಾ ಇದ್ರ? ಅಲ್ಲಿ ಯುವಕರೆಲ್ಲ ಬೀದಿಲಿ ಬಂದು ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ರಾತ್ರಿ 12 ಗಂಟೆ ಬಂದು ಈಗ ವಿಡಿಯೋ ಕಾಲ್ ಕೊಡ್ತಿರಲ್ಲ. ಮೊದಲೇ ಹೇಳ್ಬೇಕಂತ ನಿಮ್ ಜೊತೆಗೆ ಕರೆದು ಮಾತಾಡಬೇಕಾಗಿತ್ತು, ಮಾಡ್ಲಿಲ್ಲ. ಏನ್ರಿ ಏನಾಗ್ತದೆ? ಒಂದು ಮಂತ್ರಿ ರಾಜೀನಾಮೆ ಕೊಟ್ಟು ಕೂಡಲೇ ರಾಜೀನಾಮೆ ಕೊಟ್ಟು ನಾನು ಚರ್ಚೆಗೆ ಬರ್ತೀನಿ ಅಂತ ಹೇಳ್ಬೇಕಾಗಿತ್ತು. ಯಾಕ್ರಿ ಪ್ರತಿಷ್ಠೆ ಮಾಡ್ಕೊಂಡ್ರಿ ನೀವು? Intelligence is too far. ರವಿಕುಮಾರ್ ಸರ್, ಇದೇನ್ ಗೊತ್ತಾ, ಇಂಟೆಲಿಜೆನ್ಸ್ ಎಲ್ಲ ಆಮೇಲೆ ಎಲ್ಲೆಲ್ಲಿಂದ ಜನ ಬಂದ್ರು, ಯಾವ ರಾಜ್ಯಗಳಿಂದ ಬಂದ್ರು, ರೆಸ್ಪಾಂಡ್ ಮಾಡ್ಲಿಲ್ಲ ನೋಡಿ. ರೆಸ್ಪಾಂಡ್ ಮಾಡ್ಲಿ ನಿಖಿಲ್ ಸರ್, ಒಳಗಡೆ ಏನಾಯ್ತು ಅನ್ನುವಂಥದ್ದನ್ನು ಹೇಳೋಣ. ಈಗ ಯಾವ್ಯಾವ ಪಾರ್ಟಿಯವರು ಅಂದ್ರೆ ಮೀನ್ಸ್ ಕಾಂಗ್ರೆಸ್ ಪಾರ್ಟಿಯೂ ಸೇರಿದಂತೆ ಸಮಾಜವಾದಿ ಕಾಣಿಸ್ಕೊಂಡ್ರಲ್ ವೇದಿಕೆ ಮೇಲೆ. ನಾನು ಹೇಳ್ತೀನಿ, ಎಲ್ಲರನ್ನು ಕೂಡ ಯುವಕರನ್ನ, ವಿದ್ಯಾರ್ಥಿಗಳನ್ನಲ್ಲ, ಯುವಕರನ್ನ ಡೆಲ್ಲಿಗೆ ಹೋರಾಟಕ್ಕೆ ಕಳಿಸ್ಕೊಟ್ಟಿದ್ದಾರೆ ವಿತ್ ಫ್ಲೈಟ್ ಟಿಕೆಟ್ಸು, ಟ್ರೈನ್ ಟಿಕೆಟ್ಸು,
ಊಟ ತಿಂಡಿ ಎಲ್ಲವನ್ನು ಅಲ್ಲಿ ಇಷ್ಟೊಂದು ತಯಾರಿಯನ್ನು ಮಾಡಿ ಹೋರಾಟ ಮಾಡೋದಕ್ಕೆ ಇದು ಮಾಡಿದರು. ಇಂಟೆನ್ಷನ್ ಏನು ಶಿಕ್ಷಣ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅನ್ನೋ ಕಾರಣಕ್ಕ ಅಲ್ಲ, ಇಂಟೆನ್ಷನ್ನೇ ಬೇರೆ. ಅಲ್ಲಿ ಏನಾದರೂ ಮಾಡಿ ಈ ಸರ್ಕಾರದ ವಿರುದ್ಧ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು. ಈಗ ಹೇಳಿ, ಈ ಹೋರಾಟದಲ್ಲಿ ಯಾರು ಕನ್ಸ್ಟ್ರಕ್ಟಿವ್ ಸಜೆಷನ್ಸನ್ನು ಕೇಂದ್ರ ಸರ್ಕಾರಕ್ಕೆ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ? ಈ ತರದ ಸಮಸ್ಯೆಗಳು ಆಗಬಾರ್ದು. ಪಾಯಿಂಟ್ ಬ್ಲಾಂಕ್ ಡಿಮ್ಯಾಂಡ್ಗಳಿದ್ದು ಒಂದು ಧರ್ಮೇಂದ್ರ ಪ್ರಧಾನ್ ರಿಜೈನ್ ಮಾಡಬೇಕು. ಆಮೇಲೆ ಸಾರ್ವತ್ರಿಕ ರೂಪದಲ್ಲಿ ಬೇಡಿಕೆ ಇಟ್ಟಿದ್ದಾರೆ ರವಿಕುಮಾರ್ ಸರ್. ಒಂದ್ ಸೆಕೆಂಡ್, ಅವ್ರು ಹೇಳಿದ್ದಾರೆ ಚೇಂಜ್ ಮಾಡಿ. ನಾನು ಹೇಳ್ತೀನಿ, ಈಗ ಯಾವ ಶೈಕ್ಷಣಿಕ ಸಮಸ್ಯೆಗಳಿಗೆ ಕನ್ಸ್ಟ್ರಕ್ಟಿವ್ ರಚನಾತ್ಮಕವಾಗಿರ್ತಕ್ಕಂಥ ಸಜೆಷನ್ಸ್ ಅನ್ನ ಕೊಟ್ಟರು? ಇಲ್ಲ. ಒಂದೇ ಮೈನ್ ಡಿಮ್ಯಾಂಡ್ ಇತ್ತು, ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಬೇಕು ಅಂತ, ಒಂದೇ. ಅದಾದ್ಮೇಲೇನು, ಈಗ ಮತ್ತೆ FIR ಮಾಡಿ, ಸಣ್ಣ FIR ಮಾಡಿ ಅಂತ ಹೇಳೋದಕ್ಕೆ ಧರಣಿ ಕೂತ್ಕೊಳ್ಬೇಕಾ? ಉದ್ದೇಶ ಏನು? ವಿರೋಧ ಪಕ್ಷ ನಾಯಕರು ಬಂದು ಸ್ಟೇಷನ್ ನೀವು ಮಾಡದೇ ಇದ್ದಂತ ಸಂದರ್ಭದಲ್ಲಿ ಸರ್ಕಾರದ ನಿಲುವು ಮತ್ತೆ ಉದ್ದೇಶ ಎರಡರ ಬಗ್ಗೆನೂ ಸಂಶಯ ಮೂಡೋ ಸಹಜ ಅಲ್ವಾ? ಇಲ್ವಾ? ಅದಕ್ಕೊಂದು ಬ್ಲಾಂಕೆಟ್ ರೂಲ್ ತಂದ್ಬಿಡಿ. ಹೇಗೆ ನೀವು ಯಾವ ಯುವಕರ ಮೇಲೆ ನಾವು ಪ್ರತಿಭಟನಾಕಾರರ ಮೇಲೆ ಕೇಸ್ ಹಾಕಲ್ಲ, ಅದೇ ರೀತಿ ಯಾವ ಫೋರ್ಸಸ್ ಮೇಲೆ ತಗೊಂಡಿದ್ದೀರಿ ಕಂಪ್ಲೇಂಟ್? FIR ಮಾಡೋದು ದೊಡ್ಡ ವಿಷಯ ಆಗಿರ್ಲಿಲ್ಲ. FIR ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅಲ್ಲಿ ಮಾಡಲಿಲ್ಲ. FIR ಮಾಡಬಾರ್ದು. ಈಗ ಮುಗಿದಿದೆ ಪ್ರೊಟೆಸ್ಟ್. ನಮ್ಮ ಪ್ರಧಾನ ಮಂತ್ರಿಗಳು ಏನು ಹೇಳಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ? ಜೋ ಹುವಾ ಹೋ ಗಯಾ, ಭೂಲ್ ಜಾವ್, ಮರ್ತು ಬಿಡಿ ಅದನ್ನ. ಏನ್ ಹೇಳಿದ್ದಾರೆ? ಎಷ್ಟು ಜನ ಮಕ್ಕಳು ಮುತ್ಸದ್ದಿ ರಾಜಕಾರಣಿ ಹೇಗಿರ್ಬೇಕು? ಮುಂದಿನ 10 ವರ್ಷ 20 ವರ್ಷ 30 ವರ್ಷಗಳ ಯೋಚನೆಯನ್ನ ಮಾಡಬೇಕು. ಭೂಲ್ ಜಾವ್, ನೀವು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಅಂತ ವಿದ್ಯಾರ್ಥಿಗಳಿಗೆ ಹೇಳಿ. ಭವಿಷ್ಯದ ಬಗ್ಗೆ ಬಂದಿರೋದು ಏನಕ್ಕೆ ಅಂದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸಾಹಿಲ್ನ ಉದ್ದೇಶ ಏನು ನನಗೆ ಅರ್ಥ ಆಗ್ತಾ ಇದೆ. ಸಾಹಿಲ್ನವರ ಉದ್ದೇಶ ಒಳ್ಳೆ ಉದ್ದೇಶ ಇಲ್ಲ. ನೀವು ಒಪ್ಪಬೇಡಿ, ಆದ್ರೆ ಅವ್ರು ಎಕ್ಸ್ಪ್ಲೇನ್ ಮಾಡಿ ಹೇಳಿ. ಸಾಹಿಲ್ನ ಉದ್ದೇಶ ಏನಿದೆ? ಮತ್ತೊಂದ್ ಸಾರಿ ರಾಹುಲ್ ಗಾಂಧಿ ಬರಬೇಕು, ಧರಣಿ ಕೂಡಬೇಕು, ಪ್ರಿಯಾಂಕಾ ಗಾಂಧಿ ಬರಬೇಕು, ಆಮೇಲೆ ಕುತ್ಕೊಳ್ಬೇಕು, ಪಾರ್ಟಿಯ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಜಮಾವಣೆ ಮಾಡಬೇಕು. ಸಾವಿರಾರು ಸಂಖ್ಯೆನಲ್ಲಿ ಬಂದು ಜಮಾವಣೆ ಆದ್ರು. ಮತ್ತೆ ಏನು? FIR ತಕ್ಷಣಕ್ಕೆ ಇವ್ರದ್ದು ಆಗ್ಬಾರ್ದು, ಇನ್ನೂ ದೊಡ್ಡ ಇವತ್ತು ರಾತ್ರಿನೇ ಕುತ್ಕೊಳ್ಳೋಣ. FIR ಆಯ್ತು, ಓಕೆ. ಅದಕ್ಕೆ ಕೇಳಿದ್ ನಾನು, ಬಿಜೆಪಿಯ ತಂತ್ರವೋ ಅಥವಾ ರಾಹುಲ್ ಗಾಂಧಿ ಕಾಂಗ್ರೆಸ್ಸಿನ ಒತ್ತಡವೋ? ಅದಕ್ಕೆ ಕೇಳಿದೆ. ಇವರ ಉದ್ದೇಶನ ನಮ್ಮ ದೇಶದ ಯುವಕರು, ನಮ್ಮ ರಾಜ್ಯದ ಯುವಕರು, ವಿದ್ಯಾರ್ಥಿಗಳು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇವ್ರದ್ದು ಉದ್ದೇಶ ವಿದ್ಯಾರ್ಥಿಗಳು ಒಳ್ಳೇದು ಮಾಡೋದಲ್ಲ, ಸಮಾಜದಲ್ಲಿ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು. ಏನಾದ್ರೂ ಮಾಡಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆಯನ್ನು ತಂದಿಡಬೇಕು ವಿದ್ಯಾರ್ಥಿಗಳು. ರಫೀಕ್, ನೀವಿರೋ ರಾಜ್ಯದಲ್ಲಿ ನಿಮ್ಮ ಪಕ್ಷ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ, ಪಕ್ಷ ನಿಮ್ದು, ಸರ್ಕಾರ ನಮ್ದು. ನಾ ಪ್ರತಿದಿನ ಹೇಳ್ತೀನಿ ಇದನ್ನ. ಪಕ್ಷ ರಫೀಕ್ದಾಗಿರ್ಬೋದು, ಸರ್ಕಾರ ಸಮಸ್ತ ಕರ್ನಾಟಕ ಜನತೆಗೆ ಸೇರಿದ್ದು. ಇದೇ ಸರ್ಕಾರ ಇವತ್ತು ಅಧಿಕಾರದಲ್ಲಿ ಇರುವಂತ ಸಂದರ್ಭದಲ್ಲಿ ಪೊಲೀಸ್ ಎಕ್ಸಾಮ್ ನಲ್ಲಿ ಅಕ್ರಮ ನಡೀತು, OMR ಶೀಟ್ ವ್ಯತ್ಯಾಸಗಳಾಗೋಯ್ತು ನಂಬರ್ಗಳಲ್ಲಿ, ವಿಜಾಪುರದಲ್ಲಿ ಪ್ರತಿಭಟನೆ ಆಯ್ತು, ರಾಜ್ಯಾದ್ಯಂತ ಬೇರೆ ಬೇರೆ ಕಡೆ ಆಯ್ತು. 120 ಜನಕ್ಕಾಗಿ ತೊಂದರೆ ಅಲ್ವಾ? ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಿ ಗೇಟ್ನೆಲ್ಲ ಒಡೆದು ತೆಗೆದ್ರು ಅಂತ ಹೇಳಿ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರಿ ಅಲ್ವಾ? ಏನಕ್ಕೆ ಮಾಡಿದ್ರಿ? ನಿಯಂತ್ರಣ ಬೇಕು. ಪರೀಕ್ಷಾ ಕೇಂದ್ರದ ಮೇಲೆ ದಾಳಿ ಆಗ್ಬಿಡುತ್ತೆ. ಅಲ್ಲ, ಒಂದು ಪರೀಕ್ಷಾ ಕೇಂದ್ರದ ಮೇಲೆ ದಾಳಿ ಆಗುತ್ತೆ ಅನ್ನೋದಕ್ಕೆ ನೀವು ಭದ್ರತೆಗಾಗಿ ಲಾಠಿ ಚಾರ್ಜ್ ಮಾಡ್ತೀರಿ. ಸಂಸತ್ಗೆ ಹೋಗಕ್ ಕೊಟ್ಟಿದ್ರು ಇಲ್ಲಿ ಇದ್ದಂತ ಜನ. ದೇಶದ ಸಂಸತ್ತು, ಅತಿ ಹೆಚ್ಚು ಭದ್ರತೆ ಇರುವಂತ ದೇಶದ ಸಂಸತ್ತು, ಅದ್ರ ಜೊತೆ ಪ್ರೋಟೋಕಾಲ್ ಇದೆ, ಅದಕ್ಕೆ ಸೆಕ್ಯೂರಿಟಿ ಪ್ರೋಟೋಕಾಲ್ ಇದೆ.
ನೀವು ಅಲ್ಲಿಗೆ ಹೋದಾಗ ನಿಮ್ಗೇನ್ ರೆಡ್ ಕಾರ್ಪೆಟ್ ಹಾಕಿ ಬಿಡ್ತಾರೆ ಅನ್ಕೊಂಡಿದ್ರ ರಫೀಕ್? ಸರ್ ಈಗ ಇಲ್ಲ ಆಗ್ತಿದ್ದಕ್ಕೆ ನಮ್ದು ಪರೀಕ್ಷೆ ಸರ್, ಅಲ್ಲಿ ಆಗ್ತಿದ್ದು ಪ್ರತಿಭಟನೆ. ಪ್ರತಿಭಟನೆಗೂ ಪರೀಕ್ಷೆಗೂ ಸಾವಿರಾರು ಇಲ್ಲಿ 120 ಜನ ಆಚೆ ಬಂದು ಹೋರಾಟ ಮಾಡಿದ್ದು ಅದು ಪರೀಕ್ಷೆ ರೋಡ್ ಮೇಲೆ ಬರೀತಿದ್ರ ಅವರು? ಒಂದು ಪರೀಕ್ಷಾ ಕೇಂದ್ರವನ್ನೇ ಅವರು ಮುಚ್ಲಿಕ್ಕೆ ಹೋದ್ರಲ್ಲ, ಅವ್ರೇನ್ ಪರೀಕ್ಷೆ ಬರೀತಿದ್ರ ಹೊರಗಡೆ? ಏನ್ ಹೇಳ್ತಿದ್ರಿ? ವಿದ್ಯಾರ್ಥಿಗಳಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ ಯಾರು? ಎಲ್ ಮಾಡ್ಕೊಟ್ರಿ? ಗೃಹ ಸಚಿವರು ಅವತ್ತು ಏನ್ ಹೇಳಿದ್ರು ರಫೀಕ್? ಧನುಷ್, ಇಲ್ಲಿಗೆ ಬರ್ತೀನಪ್ಪ. ನೋಡಿ, ರಾಜ್ಯದಲ್ಲಿ ಒಂದ್ ನ್ಯಾಯ, ಕೇಂದ್ರದಲ್ಲಿ ಒಂದ್ ನ್ಯಾಯ ಅಲ್ಲ. ನೀವು ಯುವಕರಿದ್ದೀರಿ, ರಫೀಕು ಯುವಕರಿದ್ದಾರೆ, ನಿಮ್ಮಿಬ್ರು ಭವಿಷ್ಯ ಕೂಡ ನಮ್ ಕನ್ಸರ್ನೆ, ಇವ್ರ ಕನ್ಸರ್ನ್ ಕೂಡ ಅವ್ರ ಕನ್ಸರ್ನ್ ಕೂಡ. ಅಫ್ಕೋರ್ಸ್, ಆದ್ರೆ ಇಲ್ಲಿ ಒಂದ್ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಆಗೋಯ್ತಾ? ಪ್ಲೀಸ್ ಸರ್, ಈಗ ಅವ್ರ ವೃತ್ತಿ ಏನಿರುತ್ತೆ ರಾಜಕಾರಣಿಗಳದು, ಯಾವುದೇ ರೀತಿಯಲ್ಲಾದ್ರೂ ಸಹಿತ ಓಟ್ ತಗೋಬೇಕು ಅಷ್ಟೇನೆ. ಆ ತಕ್ಷಣಕ್ಕೆ ಯಾವುದು ವಿಚಾರ ಮೇಲ್ ಬರುತ್ತೆ ಅದ್ರಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು, ನಾವು ನಿಮಗೆ ಸಹಾಯ ಮಾಡ್ತಾ ಇದೀವಿ ಅನ್ಬೇಕು, ತಗೋಬೇಕು. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಈಗ KPSC ಹಗರಣ ಆಗ್ತಾ ಇದೆ, ಪೊಲೀಸ್ ಹಗರಣ ಆಗ್ತಾ ಇದೆ, ಅದ್ರ ಬಗ್ಗೆ ಏನ್ ರಾಜ್ಯ ಕ್ರಮ ಕೈಗೊಂಡಿದೆ? 70,000 ಇದು ಟೀಚರ್ಸ್ ರಿಕ್ರೂಟ್ಮೆಂಟ್ ಏನಾಗಿದೆ? ಏನಾಗಿಲ್ಲ. ಜಾರ್ಖಂಡ್ ಅಲ್ಲಿ ವಿದ್ಯಾರ್ಥಿಗಳು ಇದೇ ತಾನೆ, ಅಲ್ಲೂ ಪ್ರತಿಭಟನೆ, ಅಲ್ಲೂ ಪರೀಕ್ಷಾ ಅಕ್ರಮನೇ ತಾನೆ. ಅಲ್ಲಿ ಯಾಕಿಲ್ಲ? BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಅವರ ಅನುಕೂಲಕ್ಕೆ ತಕ್ಕಂತೆ ಏನು ಬೇಕು ಅದನ್ನ ಚೂಸ್ ಮಾಡ್ತಾರೆ. ಕೊನೆಗೆ ವಿದ್ಯಾರ್ಥಿಗಳನ್ನ ನಡುರೀಡಲ್ಲಿ ಕೈ ಬಿಡ್ತಾರೆ. ಹಾಗಾಗಿ ವಿದ್ಯಾರ್ಥಿ ಸಮುದಾಯಕ್ಕೆ ನಾನೇನು ಕೇಳ್ಕೊಡ್ತೀನಿ ಅಂದರೆ, ನಿಮ್ಮ ಭವಿಷ್ಯನ ಕಾಂಗ್ರೆಸ್ ಪಕ್ಷನ ರೂಪಿಸಲ್ಲ, BJPನೂ ರೂಪಿಸಲ್ಲ, ಸರ್ಕಾರ ಸಹಿತ ರೂಪಿಸಲ್ಲ, ಸರ್ಕಾರಿ ಕೆಲಸ ಯಾರು ರೂಪಿಸಲ್ಲ. ಸರ್ಕಾರದಲ್ಲಿ ಇದ್ದಕ್ಕಂಥವ್ರು ಆ ಕ್ಷಣಕ್ಕೆ ಆ ಅಧಿಕಾರ ತಗೊಂಡಾಗ ಅವ್ರಿಗೇನು ಅನುಕೂಲ ಮಾಡ್ಕೋಬೇಕು ಅಂತ ಮಾಡ್ಕೊಳ್ತಾರೆ ಹೊರತು ಬೇರೆ ಇನ್ಯಾರಿಗೂ ಬೆಳೆಯೋದಕ್ಕೆ ಬಿಡಲ್ಲ. ಹಾಗಾಗಿ ತಾವು ತಮ್ಮ ಭವಿಷ್ಯವನ್ನ ಯೋಚಿಸ್ಕೊಂಡು ತಮ್ಮ ವೃತ್ತಿ, ತಮ್ಮ ಜೀವನವನ್ನು ತಾವು ಕಟ್ಕೊಳ್ಳಬೇಕು. ನೀವು ಲಾ ಓದ್ತಿದ್ದೀರಿ, ನಿಮ್ಮ ಭವಿಷ್ಯ ಲಾಯರ್ ಆಗಿ ನೀವು ಅಲ್ಲ ಸರ್, ಯಾವುದೇ ಆಗಿರ್ಬೋದು, ಅಲ್ಲ ಬಹಳ ಒಳ್ಳೆ ಭವಿಷ್ಯ ಹಾರೈಸ್ತೀನಿ. ಆದ್ರೆ ನಾನು ಕೇಳ್ತಾ ಇರೋದು ಏನು ಅಂದ್ರೆ, ಲಾ ಓದ್ತಿದ್ದೀರಿ, ಅದಕ್ಕಾಗಿ ಈ ಪ್ರಶ್ನೆ. ನಾನ್ ಲೀಥಲ್ ವೆಪನ್ ಗಳನ್ನ ಪ್ರಾಣಾಪಾಯ ಆಗದಂತ ಶಸ್ತ್ರಗಳನ್ನ, ಅಸ್ತ್ರಗಳನ್ನ ಜನ ನಿಯಂತ್ರಣಕ್ಕಾಗಿ ಬಳಸಬಹುದಾ ಇಲ್ವಾ? ಬಳಸಬಹುದು. ಇದನ್ನ ಹೇಳ್ತೀನಿ. ಇನ್ನೊಂದು ಆತಂಕ ಎಲ್ಲಿ ಅಂತ ಏನಂತ ಕಂಪ್ಯಾರಿಸನ್ ತರ್ತಾ ಇರೋದು, ಕಾಶ್ಮೀರದಲ್ಲಿ ಬಳಸುವಂತ ಗನ್ನ, ಪೆಲೆಟ್ ಗನ್ನ ನೀವು ಡೆಲ್ಲಿನಲ್ಲಿ ಬಳಸ್ಬಿಟ್ರಿ. ಕಾಶ್ಮೀರ್ನಲ್ಲಿ ಕಲ್ಲು ಹೊಡೆಯುವಂತವ್ರ ಮೇಲೆ ನೀವು ಮಾಡುವಂತ ಒಂದು ಲಾಠಿ ಚಾರ್ಜ್ಗಳು ಇದು ಏನು ಗನ್ನಲ್ಲಿ ಕರ್ನಾಟಕದಲ್ಲಿ ಹೊಡೆದಿಲ್ವಾ? ರೈತರ ಮೇಲೆ ಲಾಠಿ ಚಾರ್ಜ್ ಆಗಿಲ್ವಾ? ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗಿಲ್ವಾ? ನಿಮ್ದು ಜ್ಞಾಪಕ ಇದೆ ಸರ್? ರೀಸೆಂಟ್ ಅಲ್ಲ ಎಲ್ರದ್ದು ಇದೆ ಬಿಡಿ, ಬಿಡದಿನೆಲ್ಲ ಮಾಡಿದ್ದಾರೆ. ಅರೆ ಬನ್ನಿ ಸರ್, ನಾವು ಯಾವ್ದಾದ್ರು ವಿಚಾರ ಎತ್ತಿದ ತಕ್ಷಣ 2024ರಲ್ಲಿ ಈ ಸರ್ಕಾರ ಬಂದ ಮೇಲೆ ಪಂಚಮಸಾಲಿ ರಿಸರ್ವೇಶನ್ ಆದಾಗ ಲಾಠಿ ಚಾರ್ಜ್ ಆಗಿ 2025ಕ್ಕೆ ಹೈಕೋರ್ಟ್ ಹೋದ್ರವರು. ಇಲ್ಲಿ FIR ಗೋಸ್ಕರ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಡ್ರಾಮಾ ಮಾಡ್ಲಿಲ್ಲ. ಅವ್ರು ಏನ್ ಮಾಡಿದ್ರು, ಹೈಕೋರ್ಟ್ ಹೋಗಿ ಜುಡಿಷಿಯಲ್ ರಿವ್ಯೂ ಆಗ್ಬೇಕು ಇದನ್ನ ಅಂತ ಆರ್ಡರ್ ತಂದ್ರು ಹೈಕೋರ್ಟ್ ಇಂದ. ಇವತ್ತು ಆಪ್ಷನ್ ಇರಲಿಲ್ಲ. ಸಾಹಿಲ್ 22ನೇ ತಾರೀಕು 23ನೇ ತಾರೀಕು ರಾಹುಲ್ ಗಾಂಧಿ ಅವರು ಮನೆಗೆ ಭೇಟಿ ಕೊಡ್ತಾರೆ. ಜುಲೈ 22, 23 ಅಲ್ಲಿ ಅವರು ಮೀಡಿಯಾ ಮುಂದೆ ಬಂದು ಈತನಿಗೆ ಪೆಲೆಟ್ ಗನ್ನಿಂದ ಹಾನಿಗೊಳಗಾಗಿದೆ, ಇದಕ್ಕೆ ಆದೇಶ ಕೊಟ್ಟವ್ರು ಯಾರು ಅಂತ ಕೇಳ್ತಾರೆ. ದ ವೆರಿ ನೆಕ್ಸ್ಟ್ ಮೂಮೆಂಟ್ ಅವ್ರು ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದಿತ್ತು. ಯಾಕೆ ಕೊಡ್ಲಿಲ್ಲ? ಕೊಟ್ಟಿದ್ರಾ? ಅದಾದ ನಂತರ ಕಂಪ್ಲೇಂಟ್ ಕೊಟ್ಟಿದ ನಂತರ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಡೈರಿಲಿ ಎಂಟ್ರಿ ಮಾಡ್ತಾರೆ. ಫಾರ್ ಎನಿ ಅಫೆನ್ಸ್ ವೆದರ್ ಇಟ್ ಇಸ್ ಕಾಗ್ನಿಸಬಲ್ ಆರ್ ನಾನ್ ಕಾಗ್ನಿಸಬಲ್, ಪೊಲೀಸ್ ಹ್ಯಾಸ್ ಎ ಡ್ಯೂಟಿ ಟು ಗೆಟ್ ಅನ್ ಅಕ್ನಾಲೆಜ್ಮೆಂಟ್. ಅವ್ರಿಗೆ ಕೊಟ್ಟಿರ್ತಾರೆ. ರಾಹುಲ್ ಗಾಂಧಿ ಇದೇ ಸಾಯಿಲ್ ಮೊದಲೇ ಸುಳ್ಳುಗಾರ ನೀನು, ಸ್ಟೂಡೆಂಟ್ ಅಲ್ಲ.
He called him a law student. He is not a law student. ಯುವ He knows ವಕೀಲ that ಅಂತ he is a practicing lawyer. ಯುವ ವಕೀಲ ಅಂತ ಹಾಕಿದ್ದಾರೆ. ಸುಳ್ಳು ಹೇಳ್ತಾನೆ. ಬಾಯಿ ತೆಗೆದ್ರೆ ಸುಳ್ಳು. ಸರ್, ಯುವ ವಕೀಲ ಅಂತ ಹಾಕಿದ್ದಾರೆ. He is talking about a real situation. You are not a state. ಇಲ್ಲ. You are not a ನಾನು student. ಹೇಳಿರೋದು ನಾನು ಯುವ ವಕೀಲ ಅಂತ ಹೇಳಿದ್ದೀನಿ ಹೊರತು ನಾನು ವಿದ್ಯಾರ್ಥಿ ಅಂತ ಹೇಳಿಲ್ಲ. ನೀವು ಸುಳ್ಳು ಹೇಳ್ತೀರಿ. ಯಾರು? Sir, then he is calling me liar. He is calling me liar. You told lies and come You here. told, not me. You asked him why he told lies. You ask him. I am questioning I am him. telling. You are I am a dressing- you are practicing dressing him as a advocate. student At the is first wrong. thought, It is a liar. first time I called myself as a Of course. practicing advocate, not as a Dhanush. student. You are an advocate. Dhanush. Then he is You are advocate, not not a student. That's Why what did he I'm address you? saying. Why were you Ask keeping him. quiet? Why Ask were you him. keeping quiet? Ask him. That disclaimer Our where there misrepresent- is either an disclaimer. advocate- ಅಲ್ಲಿ You are a- ಯುವ ವಕೀಲ ಅಂತ- ಕುತಂತ್ರಗಳು ಸರ್. ಯುವ ವಕೀಲ ಅಂತ ಇದೆಯಾ ಹೊರತು ನಾನು ವಿದ್ಯಾರ್ಥಿ ಅಂತ ಹೇಳಿಲ್ಲ. You have no right to call me a liar, sir. Dhanush, You asked have him. no right You to addressed call me a him. liar. you have no You right to accepted waste it. my time. Please calm Sir, down. he's calling me a You liar. are a liar. Please calm I down. am not a liar, sir. You are a liar. You call. ಆಯ್ತಾ? Anyway, ರಾಹುಲ್ ಗಾಂಧಿ ಒಂದು ನಿಮಿಷ start. One second. 30 Sir, sir, you seconds. wait. You have no right to call me a liar, sir. Let him No, talk. no. 30 Yeah, seconds. no, yeah, ರಾಹುಲ್ ಗಾಂಧಿ ಅವರು ಆ ಸಾಯಿಗಳನ್ನು ತೋರಿಸಿ ಪತ್ರ ತೋರಿಸ್ತಾರ ನೋಡಪ್ಪ. ಶಿವಮೊಗ್ಗ ಕೇಸ್ ತಗೋಬೇಕಾದ್ರೆ What happened? You don't know the information. Quiet, I'm telling you. I am telling you. I am telling you. ಸಮಾಧಾನವಾಗಿ ಕೇಳಬೇಕು. ನಿಮಗೆ ಗೊತ್ತಿಲ್ಲದೆ ಇದ್ದಾಗ ಸಮಾಧಾನವಾಗಿ ಕೇಳಬೇಕು. ಕೇಳಿಸ್ಕೊಳ್ಳಿ. ಜಸ್ಟ್ ಎ ಮಿನಿಟ್. ಕೇಳಿಸ್ಕೊತೀನಿ. ಒಂದ್ ನಿಮಿಷ ಧನುಷ್ ಅವ್ರು ಕೇಳಿಸ್ಕೊಳ್ಳಿ. ನೋಡಿ ಧನುಷ್, ನೀವು ಲಾ ಓದ್ತಿದ್ದೀರೋ, ಲಾ ಪ್ರಾಕ್ಟೀಸ್ ಮಾಡ್ತಿದ್ದೀರೋ, Practice ಮಾಡ್ತಾ ಇದ್ದಾರೆ ಅವ್ರು. ಸಮಾಧಾನವಾಗಿರಿ ನಾಗರಾಜ್ ಜಿ. ಈಸ್ ಅ ಯಂಗ್ ಬಾಯ್. ನೋಡಿ, ನೀವು ಐಡಿಯಲ್ ಸಿಚುವೇಶನ್ ಮಾತಾಡ್ತಿದ್ದೀರಿ. ಪೊಲೀಸ್ ಸ್ಟೇಷನ್ ಹೋದಾಗ ಅಕ್ನಾಲೆಜ್ಮೆಂಟ್ ಕೊಡ್ಲೇಬೇಕು, ಕೊಡದೇ ಇರೋದಕ್ಕೆ ಸಾಧ್ಯನೇ Sir, ಇಲ್ಲ. there is no ideal situation in the world situation. I Sir, don't law think you is the come law out on the even for street and you've anyone. seen real life. Let's have That is the agree problem. there. What was the Nagaraj ji, court for you? Not followed. Next, what was the court for you? What was the court for you? Dhanush, relax, Dhanush. What was the court Dhanush, for relax. you? Relax, Relax. Nothing but a political game which is played by Rahul Gandhi. ದಮನ ಮಾಡಬೇಡ್ರಿ. ಆಯ್ತು, ಹೇಳಿ. ನಾಗರಾಜ್ ಜಿ, ಹೇಳಿದ್ರೆ ಬಿಡಿ. Why are you making it? ನಾಗರಾಜ್ ಜಿ, why are you making it personal? ಸಣ್ಣ ಹುಡುಗ ಇದ್ದಾರೆ. Wait for some time. ಮಾತಾಡಿ. ರವಿಕುಮಾರ್ ಅವರು ಮಾತಾಡ್ತಾರೆ. ನಾಗರಾಜ್ ಜಿ, thank you for your patience. Thank you. FIR ಬಗ್ಗೆ ಚರ್ಚೆ ನಡೀತಾ ಇದೆ. ಒಂದ್ ನಿಮಿಷ. Don't debate. ರಾಹುಲ್ ಕೇಸ್ ತಗೋಬೇಕಾಗಿತ್ತು. ಪಬ್ಲಿಕ್ ಡೊಮೇನ್ ಬಂತಲ್ಲ, ಒಬ್ಬರ ಮೇಲೆ ಪೆಲೆಟ್ ಗನ್ ಮೇಲೆ ಆಗಿದೆ, ತನಿಖೆ ಆಗಬೇಕು. What stopped him to file a PCR? Yes, gone there, they're not. What stopped him to file a PCR? ಇವತ್ತು ಆಗಿಲ್ಲ ಅಂದ್ರೆ PCR ಆಗ್ತಾ ಇದ್ವಿ. 20ನೇ All the protest he has done. He has gone 10 times to the police station. Do you know that? Nagraj ji, At least he should the have young gone to man, the court one time. whatever he may have said, here he has a point. Yeah. ನೀವು ಸ್ಟೇಷನ್ ಹೋಗೋ ಅವಶ್ಯಕತೆನೇ ಇರಲಿಲ್ಲ. ಅವಶ್ಯಕತೆನೇ ಪಂಚಾಯತ್ ಇರಲಿಲ್ಲ. ಸಭೆಯಲ್ಲಿ ಏನ್ ಮಾಡಿದ್ರು? Yes. ಹೈಕೋರ್ಟ್ ಹೋದ್ರು, Private company ಮಾಡ್ಬೋದಾಗಿತ್ತಲ್ಲ. ಒಂದು ನಿಮಿಷ. They have ಅಷ್ಟೇ to stop ಆಗೋದು. all Also, private also companies. one resort. There is a way. No. This is not a resort. Public representative That is will what come and law represent you. Okay. When a ನಾವು police ರಚನಾತ್ಮಕ authority ಕೆಲಸ doesn't take ಮಾಡಬೇಕು. a complaint ನಾಳೆ and ಆದಾಗ no opposition option party is to ಬಂದ್ರೆ file ಜೊತೆಲಿ it. ತಪ್ಪೇನಿದೆ? ನೀವು- ಇದು politics ಅಲ್ಲ. 23 ಜನ ಸತ್ರಲ್ಲ ಆ ಯುವಕರು. ಅವ್ರ ಮನೆಗಳಿಗೆಲ್ಲ ನೀವು ಪರಿಹಾರ ಕೊಟ್ಟರೆ ಸಾಕಾಗ್ತದ? ಮರ್ತು ಬಿಡ್ಬೇಕಾ? ನೋಡಿ, ದೇಶದಲ್ಲಿ ರಾಜಕಾರಣ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಾವು ನಿಮ್ಮ ಕ್ರಮ ಪ್ರಕ್ರಿಯೆನ ಒಪ್ತೇವೆ. ಸರಿ, ನೀವು ರಾಜಕಾರಣ ಮಾಡ್ತಿಲ್ಲ ಅನ್ನೋದಾದ್ರೆ ಯಾರು ರಾಜಕಾರಣ ಮಾಡ್ತಿಲ್ಲ ಅನ್ನೋದಾದ್ರೆ ಕಾನೂನುಬದ್ಧವಾಗಿ ನ್ಯಾಯ ಅನ್ನೋ ಪ್ರಕ್ರಿಯೆನಲ್ಲಿ ಇನ್ನೂ ಆಯ್ಕೆಗಳಿದ್ವು. ಇದ್ವು. Why can't you accept it? ಸರ್ ನೋಡಿ, ಸತ್ಯ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ ಸರ್. ಒಂದ್ ನಿಮಿಷ. ಆಮೇಲೆ ನೀವು ಮಾತಾಡಿ. ಮುಗಿಸ್ಬಿಡ್ಲಿ. ಇದೇ ಕಂಪ್ಲೇಂಟ್ ನ ಮೀಡಿಯಾ ಮುಂದೆ ಪ್ರೆಸೆಂಟ್ ಮಾಡ್ತಾರೆ, ಗಾಯಗಳ ಸಮೇತ ತೋರಿಸ್ತಾರೆ. ನೀವೆಲ್ಲ ತೋರಿಸಿದಿರಿ. ನೋಡಿದ ತಕ್ಷಣ ವಾಟ್ ಇಸ್ ದ ಬೇಸಿಕ್ ಡ್ಯೂಟಿ ಆಫ್ ದ ಸಿಸ್ಟಮ್? ಸುಮೋಟೋ ಕೇಸ್ ತಗೋಬೇಕು, ಕಂಪ್ಲೇಂಟ್ ಗೆ ಕಾಯ್ಬೇಕು. ಇಲ್ಲಿ ಬನ್ನಿ ಸರ್. ಈಗ ನೀವು ಲಾಠಿ ಚಾರ್ಜ್ ಮಾಡಿದ್ರಲ್ಲ ಪೊಲೀಸ್ ಆಕಾಂಕ್ಷಿಗಳ ಬಗ್ಗೆ. Firing is different from lathi charge. You cannot use the law. It is a preventive and a regulatory action. You could use a better ನೀವು method. ನಿರ್ಧಾರ ಮಾಡ್ಲಿಕ್ಕೆ ನೋಡಿ ಬರೋದಿಲ್ಲ. ಸರ್, ಒಂದು ಲಾಠಿನ ಬೆಲೆಟ ಅಂತ ನೀವು ನಿರ್ಧಾರ ಮಾಡ್ಲಿಕ್ಕೆ ಕೇಂದ್ರ ಬರೋದಿಲ್ಲ. ಸರ್ಕಾರ ಲಾಠಿನಲ್ಲೂ ಪ್ರಾಣ ಹೋಗ್ಬೋದು. ಮಾತಿಗೆ ಬರ್ತೇನೆ. Please.
ಪ್ರಿವೆಂಟಿವ್ ಮೆಷರ್ಸ್ ತಗೋಬೇಕಾಗಿರೋ ಕೆಲಸ ಈಗ ಅಧಿಕಾರದಲ್ಲಿರ್ತಕ್ಕಂಥವ್ರದ್ದು. ಅವ್ರು ಪ್ರಿವೆಂಟಿವ್ ಮೆಷರ್ಸ್ ಮಾಡಬೇಕಾಗಿತ್ತು, ವಿಷಯ ತಿಳ್ಕೋಬೇಕಾಗಿತ್ತು, ಅವ್ರ ವಿಚಾರಧಾರೆನ ಅಡ್ರೆಸ್ ಮಾಡಬೇಕಾಗಿತ್ತು. ಪ್ರಧಾನಮಂತ್ರಿಗಳು ಮೌನವಾಗಿದ್ದು ಇದಕ್ಕೆಲ್ಲ ಕಾರಣ. ಹೋಮ್ ಮಿನಿಸ್ಟ್ರು ಈ ವಿಚಾರದಲ್ಲಿ ಬೇಜವಾಬ್ದಾರಿ ನಡ್ಕೊಂಡು ಅವರ ರಚನಾತ್ಮಕವಾಗಿ ವಿರೋಧ ಪಕ್ಷ ನಾಯಕರು ಯಾರೋ ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ, ತಪ್ಪು ಅನ್ನೋದಾದ್ರೆ ಅದಕ್ಕೆ ಯಾಕೆ ರಾಜಕೀಯ? ಈಗ PCR ಅಂತ ಹೇಳಿದ್ರು ನಮ್ಮ ಧನುಷ್, ಯಾಕೆ ಮಾಡಲಿಲ್ಲ PCR ನ? ಅಲ್ಲೋಗಿ ಧರಣಿನೇ ಕುತ್ಕೋಬೇಕಾಗಿತ್ತ? ಮೆಥಡ್ cannot be dictated by the ruling party. Silence got an opportunity to do something good. That is the method. Since he has the connection with Rahul Gandhi, ಅವರು ಅಲ್ಲೋಗಿ ಮಾತಾಡೋಲ್ಲ. Sir, a lawyer, you should have better temperament. Please calm down. That is why I am telling you. Lawyer, you should have better temperament. BJP, please. ಆರಾಮಾಗಿರ್ಬೇಕು. ಮಾತಾಡಿ. Don't talk between yourselves. You are not here. ನಾಗರಾಜ್ ಅವ್ರಿಗೆ ಪೂರ್ತಿ ಸಮಯ ಇನ್ನೊಂದ್ಸರಿ ಕೊಡಿ, ನನ್ನ ವಿಷಯ. ಈಗ ವಿದ್ಯಾರ್ಥಿಗಳಿಗೆ ಒಳ್ಳೆಯದನ್ನೇ ಮಾಡಬೇಕು ಅಂತಾದರೆ ಕೆಲವು ಸರಿ ಬೀದಿ ರಂಪಾಟ ಮಾಡೋದನ್ನು ಕೈ ಬಿಡಬೇಕು. ಉದಾಹರಣೆಗೆ ನೀವು ಒಳ್ಳೇದು ಮಾಡಬೇಕು ಅಂತ ಇದ್ರೆ PCR ಮಾಡ್ಬೋದಾಗಿತ್ತು, ಯಾಕೆ ಮಾಡಲಿಲ್ಲ? ಒಂದೇದು, ಈ ಬೀದಿ ರಂಪಾಟ ಮಾಡಬೇಕಾಗಿತ್ತಾ? ಒಬ್ಬ ಮುತ್ಸದ್ದಿ ರಾಜಕಾರಣಿ ಹುಡುಗರಿಗೆ, ವಿದ್ಯಾರ್ಥಿಗಳಿಗೆ ಮನೆ ಒಳಗಡೆ ಇದ್ದುಕೊಂಡು ಓದೋದಕ್ಕೆ ಎಂಕರೇಜ್ ಮಾಡಬೇಕು, ಬೀದಿಗಿಳಿದಂಗೆ ನೀವು ಭವಿಷ್ಯ ನೋಡ್ಕೊಳ್ಳಿ ಅಂತ ಹೇಳಬೇಕು. ಹಂಗಾದ್ರೆ ಹೋರಾಟ ಮಾಡಬಾರ್ದ? ಮಾಡಬೇಕು. ಯಾವ ರೀತಿ ಹೋರಾಟ ಮಾಡಬೇಕು? ಕನ್ಸ್ಟ್ರಕ್ಟಿವ್ ಎಜುಟೇಷನ್ ಮಾಡಬೇಕು. ನಾನು 100 ಹೋರಾಟಗಳನ್ನ ಮಾಡಿದ್ದೀನಿ. ನೀವು ಇಡೀ ರಾಜ್ಯಾದ್ಯಂತ ಅಂದರೆ ನಾನು ರವಿಕುಮಾರ್ ದೊಡ್ಡವರಂತ ಹೇಳ್ತಾ ಇಲ್ಲ, 100 ಹೋರಾಟ ಮಾಡಿದ್ದೀನಿ. ಸಾವಿರಾರು ಜನ, ಲಕ್ಷಾಂತರ ಜನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋರಾಟ ಮಾಡಿದ್ದೀವಿ. ಆದರೆ ವಿದ್ಯಾರ್ಥಿಗಳ ದಾರಿ ತಪ್ಪಿಸ್ತಕ್ಕಂಥ ಕೆಲಸನ ಮಾಡಬಾರ್ದು. ಇವ್ರೇನು ಮಾಡಿದ್ರು? ವಿದ್ಯಾರ್ಥಿಗಳ ದಾರಿ ತಪ್ಪಿಸ್ತಕ್ಕಂಥ ಕೆಲಸ. ಉದಾಹರಣೆಗೆ ಹೇಳ್ತೀನಿ ನಾನು, ಏನೇನು ಘೋಷಣೆ ಕೂಗಿದಾರಲ್ಲಿ, ಏನೇನು ಘೋಷಣೆ ಕೂಗಿದ್ದಾರೆ? ಏನು ಭಾರತ್ ತೇರೆ ತುಕಡೆ ಹೋಂಗೆ, ಹಿಂಸಾ ಅಲ್ಲ, ಹಿಂಸಾ ಅಲ್ಲ. ಆಮೇಲೆ ಏನೇನು ಹಾಡುಗಳನ್ನು ಕಟ್ಟಿದ್ರು, ಆಯ್ತಾ? ಎರಡನೇದು, ಈಗ ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ? ವಿದ್ಯಾರ್ಥಿಗಳಿದ್ದೀರಿ, ಭವಿಷ್ಯವನ್ನು ನೋಡ್ಕೊಳ್ಳಿ ಅಂತ ಹೇಳಿ. ಇವ್ರು ಏನು ಮಾಡ್ತಾ ಇದ್ದಾರೆ? ವಿದ್ಯಾರ್ಥಿಗಳು ಅಲ್ಲದೆ ಇರ್ತಕ್ಕಂಥ ಸಾವಿರಾರು ಜನ ಯುವಕರನ್ನ ತೆಗೆದುಕೊಂಡು ಬಂದು ದೊಂಬಿ ನಿರ್ಮಾಣ ಮಾಡ್ತಕ್ಕಂಥ, ಅಶಾಂತಿ ನಿರ್ಮಾಣ ಮಾಡ್ತಕ್ಕಂಥ, ಆಮೇಲೆ ಏನೋ ಪೊಲೀಸರ ಮೇಲೆ ಎಷ್ಟು ಹಲ್ಲೆ, ಕಾರ್ಗಳ ಮೇಲೆ ಎಷ್ಟು ಹಲ್ಲೆ, ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂತು. ಆಮೇಲೆ ಇವತ್ತು ವಿದ್ಯಾರ್ಥಿಗಳು ರಿಯಲೈಸೇಷನ್ ಮಾಡ್ಕೊಳ್ದೆ ಹೋಗ್ಬಿಟ್ರೆ, ಯಾರೇನು ಅಂತ ಅರ್ಥ ಮಾಡ್ಕೊಳ್ದೆ ಹೋಗ್ಬಿಟ್ರೆ, CJP ಉದ್ದೇಶ ಏನು, ಇವತ್ತು ರಾಹುಲ್ ಗಾಂಧಿ ಅವರ ಉದ್ದೇಶ ಏನು, ಪ್ರಿಯಾಂಕಾ ವಾಡ್ರಾ ಅವರ ಉದ್ದೇಶ ಏನು, ಆಮೇಲೆ ಏನು ದೀಪಕ್ ಉದ್ದೇಶ ಏನು, ದೀಪ್ಕೆ ಅವ್ರ ಉದ್ದೇಶ ಏನು, ಅವ್ರು ಯಾವ ಜೊತೆನಲ್ಲಿ ಏನೋ ಇನ್ಕ್ಲಿನೇಷನ್ ಅನ್ನು ಇಟ್ಕೊಂಡಿದ್ದಾರೆ, ಯಾವ ಪೊಲಿಟಿಕಲ್ ಪಾರ್ಟಿ ಜೊತೆನಲ್ಲಿ. ನಿಜಕ್ಕೂ ವಿದ್ಯಾರ್ಥಿಗಳು ಕೆಲಸ ಮಾಡಿ, ವಿದ್ಯಾರ್ಥಿಗಳ ಕೆಲಸನ ಪ್ಯೂರ್ಲಿ ಮಾಡಿ. ಪೊಲಿಟಿಕಲ್ ನೀವು BJP ವಿರುದ್ಧ ಯಾಕೆ ಜಾರ್ಖಂಡ್ ಅಲ್ಲಿ ಹೋಗ್ಲಿಲ್ಲ, ಪ್ರೊಟೆಸ್ಟ್ ಮಾಡಲಿಲ್ಲ? ನಾನು ಹೇಳ್ತೀನಿ, ಜಾರ್ಖಂಡ್ ಅಲ್ಲಿ ಕೊನೆಗೆ ಒಪ್ಕೊಂಡ್ರು ಮುಖ್ಯಮಂತ್ರಿಗಳಲ್ಲಿ. ಒಂದು ಸಣ್ಣ ಘಟನೆ ನಡೀಲಿಲ್ಲ, ಎಲ್ಲಂದಲ್ಲೂ ಡೊನೇಷನ್ ತೆಗೆದುಕೊಳ್ಳಲಿಲ್ಲ. 40 days ನಡೀತು ಎಜುಟೇಷನ್. ದೇರ್ ಇಸ್ ನೋ ಸಿಂಗಲ್ ಡಿಸ್ಟರ್ಬೆನ್ಸ್ ಇನ್ ಜಾರ್ಖಂಡ್. ಇದಕ್ಕೆ ರಾಹುಲ್ ಗಾಂಧಿ ಅವ್ರ ಪ್ರತಿಕ್ರಿಯೆ ಏನು? 0. ಅಂದ್ರೆ ನೀವು ವಿದ್ಯಾರ್ಥಿಗಳನ್ನ ಅಡ್ರೆಸ್ ಮಾಡ್ತೀರಾ. ಕರ್ನಾಟಕದಲ್ಲಿ ಸಮಸ್ಯೆಗಳೇ ಇಲ್ವಾ? ಸರ್, ಶಿಕ್ಷಣದ ಬಗ್ಗೆ ನಡೀತಾ ಇದೆ. 79,000 ಜನ ಟೀಚರ್ಸ್ ಇಲ್ಲ ಸ್ಕೂಲ್ಗಳಲ್ಲಿ. ರಿಸಲ್ಟ್ ಏನ್ ಮಾತಾಡ್ತಾರೆ? KPSC ನಲ್ಲಿ 80 ಲಕ್ಷ ರೂಪಾಯಿ ಒಂದು ಹುದ್ದೆಗೆ. KPSC ಬಂದು ಅವ್ರನ್ನ ರವಿ ಸರ್, 1 minute. ಅಲ್ಲ ಈಗ ಇಷ್ಟೆಲ್ಲ ಆಯ್ತು.
ರಾಹುಲ್ ಗಾಂಧಿ ಡಬಲ್ ಸ್ಟ್ಯಾಂಡರ್ಡ್ ಇದೆಯಲ್ಲ, ಅರ್ಥ ಆಗಬೇಕು ಜನಕ್ಕೆ. I agree. ಪ್ಲೀಸ್ ಸ್ಪೇರ್ ಮಿ ಹೇಳಿದಿರಿ ದೀಪಕ್ ಅವರ ಡಬಲ್ ಸ್ಟ್ಯಾಂಡರ್ಡ್, ರಾಹುಲ್ ಗಾಂಧಿ ಡಬಲ್ ಸ್ಟ್ಯಾಂಡರ್ಡ್. ದೇಶದ ಒಂದ್ ನಿಮಿಷ ರಾಹುಲ್ ಗಾಂಧಿ ಇರಲಿ, ಪ್ರಿಯಾಂಕಾ ಗಾಂಧಿ ದೇಶ ದಿಕ್ ತಪ್ಪಿಸಲ್ಲ. ಆದ್ರೆ ಇಷ್ಟೆಲ್ಲ ಬೇಕಾದ್ರೆ ಅದನ್ನೇ ಮೂರನೇ ಸತಿ ಹೇಳ್ತಿದ್ರಿ. ಪ್ಲೀಸ್, ರಫೀಕು ಮತ್ತೆ ಧನುಷ್ ಯುವಕರಿದ್ದೀರಿ, ನೀವು ಯುವಕರಾಗಿ ಮಾತಾಡಿ. ನಿಮ್ಮ ಪಕ್ಷದ ನಂಟು ಅಂಟನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಒಂದ್ 2 ನಿಮಿಷಕ್ಕೆ ಮಾತಾಡಿ. ಇವತ್ತಿನ ದಿನ ಸರ್ಕಾರ ಮತ್ತೆ ಪೊಲೀಸ್ ಯಾವ ಕ್ರಮ, ಯಾವ ರೀತಿ ಸ್ಪಂದಿಸಿದ್ರೆ ನಿಮ್ಮಲ್ಲಿ ಅಂದ್ರೆ ಯುವಕರಲ್ಲಿ ಪೊಲೀಸಿನ ಕಾರ್ಯವೈಖರಿ, ತನಿಖೆಯ ನಿಷ್ಠಾವಂತಿಕೆ ಮತ್ತೆ ಮುಂದಿನ ದಿನಗಳಲ್ಲಿ ಬರ್ಬೋದಾದಂತ ವರದಿ, ಇದ್ರ ಬಗ್ಗೆ ನಿಮ್ಮಲ್ಲಿ ವಿಶ್ವಾಸ ಮೂಡುತ್ತೆ? ರಫೀಕ್, ಶುರು ಮಾಡಿ. ಸರ್, ಇವತ್ತು ನಾನು ಹೇಳಕ್ ಇಷ್ಟಪಡೋದೇನಂತಂದ್ರೆ, ಪ್ರತಿಭಟನೆ ಶುರುವಾಗಿರ್ತಕ್ಕಂತ ಸಂದರ್ಭದಲ್ಲೇನೆ ಸರ್ಕಾರ ಎತ್ತೆಚ್ಕೊಂಡು ಅವ್ರಿಗೇನಕ್ಕೆ ಸಹಕಾರ ಮಾಡ್ಕೊಡ್ಬೇಕು, ಅವ್ರಿಗೆ ಯಾವ ರೀತಿ ಸ್ಪಂದಿಸ್ಬೇಕು ಅಂತಕ್ಕಂತ ಒಂದು ಪ್ರಾಮಾಣಿಕ ನಿಲುವನ್ನ ತಗೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಉದ್ಭವನೇ ಆಗ್ತಿರ್ಲಿಲ್ಲ. ಆಗೋಗಿದೆ. ನಿಮ್ ನಿರೀಕ್ಷೆ ಹೇಳಿ. ಇವಾಗ ಆಗೋಗಿದೆ ಪರಿಸ್ಥಿತಿ ಉದ್ಭವ, ಹೇಳ್ಬಿಡಿ ನಿಮ್ ನಿರೀಕ್ಷೆ. ಇನ್ನು ಮುಂದೆನೂ ವಿದ್ಯಾರ್ಥಿಗಳ ಪರವಾಗಿ ಸರ್ಕಾರ ನಿಂದಿಲ್ಲ ಅಂತಂದ್ರೆ ಇನ್ನು ಪ್ರತಿಭಟನೆಗಳು ಹೆಚ್ಚಾಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಅದಕ್ಕೆ ಆದಂತ ವಿದ್ಯಾರ್ಥಿಗಳ ನೀತಿಯನ್ನ, ಹೊಸ ಒಂದು ಏಜೆನ್ಸಿಯನ್ನ ಮಾಡಿ ನೀಟ್ ಎಕ್ಸಾಮ್ ನ ಸರಿಯಾದ ರೀತಿಯಲ್ಲಿ ನಡೆಸಬೇಕು. ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸಹಕಾರ ಮಾಡ್ಬೇಕಂತಕ್ಕಂಥ ಅರ್ಥಕೊಳ್ಬೇಕು. ಜನರೇಷನ್ ಚೇಂಜ್ ಆಗಿದೆ. ಇವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಮಾಡೆಲ್ ಆಫ್ ಎಜುಕೇಶನ್ ಬೇಕು, ಯಾವ ತರ ಮಾಡೆಲ್ ಆಫ್ ಎಜುಕೇಶನ್ ಸಿಸ್ಟಮ್ ಬೇಕು ಅಂತಕ್ಕಂಥದ್ನ ಕೇಂದ್ರ ಸರ್ಕಾರ ಪ್ರಾಮಾಣಿಕವಾಗಿ ಅರ್ಥಕೊಂಡು ಅದಕ್ಕೆ ಸಹಕಾರ ಆಗ್ತಕ್ಕಂಥ ಕೆಲಸನ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಇವ್ರು ಯಾವ್ದೋ ಪಕ್ಷದವ್ರು ಬ್ಯಾಕಪ್ ಮಾಡ್ತಿದ್ದಾರೆ, ಯಾವ್ದೋ ಪಕ್ಷಕ್ಕೋಸ್ಕರ ದುಡಿತಾರೆ ಅಂತಕ್ಕಂಥದ್ದು ತಪ್ಪು. ಒಬ್ಬ ನ್ಯೂಟ್ರಲ್ ವಿದ್ಯಾರ್ಥಿ ಅವನ ಹಕ್ಕಗೋಸ್ಕರ ಕೇಳ್ತಾನೆ ಅಂತಂದ್ರೆ ಅವನು ಕಾಂಗ್ರೆಸ್ ಅವನು ಅಂತಾರೆ, ಅವನ್ನ SP ಪಾರ್ಟಿ ಅವನು ಅಂತಾರೆ, ಅವನ್ನ ಆಮ್ ಆದ್ಮಿ ಪಾರ್ಟಿ ಅವನು ಅಂತಾರೆ. ಹಾಗಾದ್ರೆ ಭಾರತದಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಅವನಿಗೆ ಅವಶ್ಯಕತೆ ಇರ್ತಕ್ಕಂಥ ಕೇಳೋದನ್ನೇ ಆಗಲ್ಲ ಅಂತಂದ್ರೆ ಬೇರೆ ಏನ್ ಮಾಡ್ಬೇಕು ಸರ್? ಬರೀ ಮೋದಿ ಅನ್ಬೇಕು, ಬರೀ ಬಿಜೆಪಿ ಅನ್ಬೇಕು ಅಂತಂದ್ರೆ ಅವನು ಓದ್ಬೇಕಾ, ಇಲ್ಲ ಬಿಜೆಪಿ ಪಕ್ಷದ ಕಾರ್ಯಕರ್ತನ ಆಗ್ಬೇಕಂತಕ್ಕಂಥದ್ದು ಕೇಂದ್ರ ಸರ್ಕಾರ ಇವತ್ತು ಮನದಟ್ಟು ಮಾಡ್ಬೇಕು. ಸರಿ, ಮತ್ತೆ ವಿದ್ಯಾರ್ಥಿಗಳು ರಫೀಕ್ ಧನುಷ್ ಏನ್ ಮಾಡ್ಬೇಕು ಇವಾಗ ಟು ಇನ್ಸ್ಟಿಲ್ ಕಾನ್ಫಿಡೆನ್ಸ್? ನಿಮಗೆ ನಿಮ್ಮ ರಾಜಕೀಯ ಒಲವು ಇರ್ಬೋದು, ಅವ್ರಿಗವ್ರ ರಾಜಕೀಯ ಒಲವು ಇರ್ಬೋದು, ಬಟ್ ಒಬ್ಬ ಯುವಕರಾಗಿ ನೀವು ಈಗ ವಿದ್ಯಾಭ್ಯಾಸ ಮುಗಿಸಿ ಲಾ ಪ್ರಾಕ್ಟೀಸ್ ಶುರು ಮಾಡಿದಿರಿ, ಆಯ್ತಾ? ಕೆಲವೇ ವರ್ಷಗಳಿಂದ ನೀವು ಕೂಡ ಇದೇ ರೀತಿಯ ಪರಿಸ್ಥಿತಿ. ಪ್ಲೀಸ್ ಹೇಳಿ. ಮತ್ತೆ ಸರ್, ಏನಂದರೆ ಯುವಕರಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೋದಿರುತ್ತಲ್ಲ, ಅವರು ಅತಿ ಹೆಚ್ಚು ಶ್ರಮ ವಹಿಸಿ ತಗೊಳ್ತಕ್ಕಂಥ ಪರೀಕ್ಷೆ. ನಾನು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆದು LLM ಸೀಟ್ ತೊಗೊಂಡಿದ್ದು, ಸರಿನಾ? ಹಾಗಾಗಿ ಆ ಪರೀಕ್ಷೆನೇ ಸರಿಯಾಗಿ ನಡೆದಿಲ್ಲ ಅಂದರೆ ಆ ಪರೀಕ್ಷೆಯಲ್ಲಿ ನಿಜವಾಗ್ಲೂ ಯಾರು ಪರಿಶ್ರಮ ಹಾಕಿ ಓದಿರ್ತಾರಲ್ಲ ಆ ಹುಡುಗರಿ ಮಾಡ್ತಕ್ಕಂಥ ಅನ್ಯಾಯ. ಅದು ಯಾರು ಮಾಡಿದ್ರು ಸರಿ, BJP ಮಾಡಿದ್ರು ಸರಿ, ಕಾಂಗ್ರೆಸ್ ಮಾಡಿದ್ರು ಸರಿ. ಇದು ನೀಟು ಲಾಸ್ಟ್ ಇಯರ್ ಕೂಡ ಕ್ವಶನ್ ಪೇಪರ್ ಅದು ಕೆಲವೊಂದು ಭಾಗದಲ್ಲಿ ಲೀಕ್ ಆಗಿ ಅದು ಮತ್ತೆ ರಿವೈಸ್ಡ್ ಆಗಿ ಬಂತು. ಆಗ ಎಚ್ಚೆತ್ತುಕೊಳ್ಬೇಕಿತ್ತು ಕೇಂದ್ರ ಸರ್ಕಾರ. ಎಚ್ಚೆತ್ತುಕೊಳ್ಳದೆ ಇರೋದು ಮೊದಲನೇ ತಪ್ಪು. ಇವಾಗ ಬನ್ನಿ, ಈಗ NTA ಏನು ಪುನರ್ರಚನೆ ಮಾಡ್ತಾ ಇದ್ದಾರೆ, ಕೆಲವೊಬ್ಬರು ಸೆಕ್ರೆಟರಿಗಳನ್ನ ಡಿಸ್ಮಿಸ್ ಮಾಡಿ ಅಥವಾ ಬೇರೆ ಕಡೆ ಡೆಪ್ಯೂಟ್ ಮಾಡಿದ್ದಾರೆ. ದಸ್ ಆರ್ ಆಲ್ ಓನ್ಲಿ ಸ್ಟಾರ್ಟಿಂಗ್ ಪ್ರಿವೆಂಟಿವ್ ಮೆಜರ್ಸ್. ಅವ್ರ ಭಾಗಿಯಾಗದಿಲ್ಲ ಮುಂದಿನ ಪರೀಕ್ಷೆ ಮಾಡ್ತೀವಿ ಅನ್ನೋ ಥರದಲ್ಲಿ ಇರುತ್ತೆ ಹೊರತು ಎಂಟೈರ್ ಎಕ್ಸಾಮಿನೇಷನ್ನ ರೀಸ್ಟ್ರಕ್ಚರ್ ಮಾಡಲ್ಲ. ಈ ಎಂಟೈರ್ ಎಕ್ಸಾಮಿನೇಷನ್ನ ರೀಸ್ಟ್ರಕ್ಚರ್ ಮಾಡಬೇಕು ಅಂದರೆ ಅಲ್ಲಿ ಆನೆಸ್ಟಿ ಇರ್ತಕ್ಕಂಥ ಅಧಿಕಾರಿಗಳು ಬರಬೇಕು. ಈ ನೀಟಲ್ಲಿ ಯಾಕೆ ಪೇಪರ್ ಲೀಕ್ ಆಯಿತು? ಯಾರು ಪ್ರಶ್ನೆ ಪತ್ರಿಕೆ ತಯಾರು ಮಾಡಿದ್ರೋ ಅವರೇ ಲೀಕ್ ಮಾಡಿದ್ರು. ಹಂಗಾಗಿ ನೀವು ಯಾವ ವ್ಯಕ್ತಿ ಮೇಲೆ ಭರವಸೆ ಇಡ್ತೀರಾ ಒಂದು ಕೆಲಸಕ್ಕೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಿಷ್ಠಾವಂತರನ್ನ, ಯಾರಿಗೆ ಆ ಶಿಕ್ಷಣದ ಬಗ್ಗೆ ಒಲವಿದೆ ಅವ್ರನ್ನ ನಂಬಿದ್ರೆ ಆಗುತ್ತೆ ಅನ್ನೋದಿರುತ್ತೆ. ಯಾರು ತಮ್ಮ ಪರಿಶ್ರಮದಿಂದ, ತಮ್ಮ ಎಕ್ಸ್ಪೀರಿಯನ್ಸಿಂದ ಆ ಕ್ಷೇತ್ರದಲ್ಲಿ ಮುನ್ನಡೆಸಿರ್ತಾರೆ ಅಂಥವ್ರನ್ನ ಒಳಗೊಂಡಂತ ಪರೀಕ್ಷಾ ಪದ್ಧತಿ ಬರಬೇಕೆ. ನನ್ನ ಹತ್ರ ಸಮಯ ಬಹಳ ಕಮ್ಮಿ ಇತ್ತು ಧನುಷ್, ಅಲ್ಲಿಗೆ ನಿಲ್ಲಿಸಬೇಕಾಗ್ತದೆ ನಾನು. ಸಾರಿ ನಾಗರಾಜ್ ಜಿ, ಐ ಡೋಂಟ್ ಹ್ಯಾವ್ ದ ಟೈಮ್. ಕ್ಲಾಕ್ ನೋಡಬಹುದು ನೀವು. ಇಲ್ಲ ರವಿಕುಮಾರ್ ಅವರೇ ಧನ್ಯವಾದ, ಧನುಷ್ ಧನ್ಯವಾದ, ರಫೀಕ್ ಧನ್ಯವಾದ, ನಾಗರಾಜ್ ಯಾದವ್ ಅವರೇ ಧನ್ಯವಾದ. ಪ್ರಶ್ನೆ ಇರೋದಿಷ್ಟೇ, ಗಾಯ ಆಗಿದ್ದು ಬರೀ ವಿದ್ಯಾರ್ಥಿಗಳಲ್ಲ, ಪೊಲೀಸರಿಗೂ ಆಯ್ತು. ಶಿಕ್ಷೆ ಆಗಬೇಕು ಅಂತಿದ್ರೆ ಗಾಯಾಳುಗಳು ಎರಡೂ ಕಡೆ ಬಂದು ದೂರು ಕೊಡುವಂತ ಅವಕಾಶ ಇರಬೇಕು. ವಿದ್ಯಾರ್ಥಿಗಳ ಮೇಲೆ ಇಲ್ಲ, ಇವ್ರ ಮೇಲೆ ಮಾತ್ರ ಅಂದ್ರೆ ಅದು ಸರಿ ಹೋಗೋದಿಲ್ಲ. ರೈಟ್, ಇಲ್ಲ ಇವತ್ತಿನ ಚರ್ಚೆ ಅಲ್ಲಿಗೆ ನಿಲ್ಲಿಸ್ತೀನಿ. ನೋಡ್ತೀರಿ PNS ವಿಸ್ತಾರ, ನೇರ ನಿಖರ ಜನಪರ.